ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶುಕ್ರವಾರ, ಅದರಲ್ಲೂ ಆಷಾಢ ಮಾಸದ ಶುಕ್ರವಾರ ತಾಯಿ ಲಲಿತಾ ರಾಜರಾಜೇಶ್ವರಿ ದೇವಿಯನ್ನು, ತಾಯಿ ದುರ್ಗಾದೇವಿಯನ್ನು, ಚಾಮುಂಡೇಶ್ವರಿಯನ್ನು, ತಾಯಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ತ್ರಿಶಕ್ತಿ ದೇವಿಯನ್ನು ಕೂಡ ಆರಾಧನೆಯನ್ನು ಮಾಡ್ತಾ ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ನಿಮ್ಮ ಅಮೃತಬಿಂದು. ನೋಡಿ, ಪ್ರತಿನಿತ್ಯ ಹೇಳೋ ಹಾಗೆ ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ಬಳಸಿ ಅಮೃತಬಿಂದುರವರ ಆಯುರ್ವೇದಿಕ್ ಉತ್ಪನ್ನಗಳು ಅಂತಲೇ ಬಂದ್ಬಿಡುತ್ತೆ. ಅದು ನಮ್ಮ ಆಗಲಿ ಅಮೃತಬಿಂದುರವರಾಗಲಿ ಒಂದು ಅವಿನಾಭಾವ ಸಂಬಂಧ ಅಂತಲೇ ಹೇಳ್ಬೋದು. ಇರಲಿ, ವಿಚಾರಧಾರೆ ಸಾಕಷ್ಟು ಇದೆ, ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತೀನಿ. ಇನ್ನು ಅಮೃತಬಿಂದು, ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೆ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈ ಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣ್ ಎನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರಗಳು ಅಂತಂದರೆ ಖುಷಿ, ಸಂತೋಷ. ಜೊತೆಗೆ ಈ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿಯನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಬಾರಿ ಆಲೋಚನೆಯನ್ನು ಮಾಡಬೇಕು. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ಸಕ್ಕರೆ ಕಾಯಿಲೆ ಸಮಸ್ಯೆ ಇರತಕ್ಕಂಥವ್ರಾದರೂ ಆಗಿರ್ಬೋದು, ಚಿಕ್ಕವರಿಂದ ದೊಡ್ಡವರು ಯಾರಾದರೂ ಕೂಡ ಆಗಿರ್ಬೋದು, ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಆಯುರ್ವೇದದ ಔಷಧಿ, ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದೇ ಇರತಕ್ಕಂಥದ್ದು ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಅನೇಕ ವರ್ಷಗಳಿಂದ ಈ ಮಕ್ಕಳು ಆಗದೇ ಇರತಕ್ಕಂಥ ಸಮಸ್ಯೆಯನ್ನು ಹೊತ್ತಿರತಕ್ಕಂಥವ್ರಿಗೆ ಇಲ್ಲದೆ ಅದ್ಭುತ ಪರಿಹಾರ. ಸರಿಯಾದ ವೈದ್ಯರನ್ನು ಕನ್ಸಲ್ಟ್ ಮಾಡ್ತಕ್ಕಂಥದ್ದು ಕೂಡ ಬಹಳ ಉತ್ತಮ. IVFನ ಮುಖಾಂತರ ಮುದ್ದಾದ ಮಕ್ಕಳನ್ನು ಕೂಡ ನಾವು ಪಡ್ಕೊಳ್ಬೋದು. ಯಾಕೆ ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಆಧುನಿಕ ತಂತ್ರಜ್ಞಾನ ಬಹಳ ದೊಡ್ಡ ಮಟ್ಟದಲ್ಲಿ ಮುಂದುವರೆದಿರತಕ್ಕಂಥದ್ದಿದೆ. ಬೆಂಗಳೂರಿನಲ್ಲೇ 7 ಶಾಖೆಗಳನ್ನು ಹೊಂದಿರತಕ್ಕಂಥ ಏಕೈಕ ಸಂಸ್ಥೆ ಅಂತಂದರೆ ಅದು ನಮ್ಮ ಗರ್ಭಗುಡಿ IVF ಸೆಂಟರ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಇನ್ನು ಬಡವನಾಗಲಿ ಶ್ರೀಮಂತನಾಗಲಿ ಇಬ್ಬರಿಗೂ ಕೂಡ ಕನಸಿನ ಮನೆ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಶ್ರೀಮಂತನಾದರೆ ಒಂದಲ್ಲ ಒಂದು ದಿವಸ ಆ ಒಂದು ಕನಸಿನ ಮನೆಯನ್ನು ನನಸನ್ನು ಮಾಡ್ಕೊಂಡ್ಬಿಡ್ತಾರೆ. ಆದರೆ ಬಡವ ಆ ಕನಸಿನ ಮನೆಯನ್ನು ಹಾಗೆ ಕನಸಾಗೆ ಉಳಿಸ್ಕೊಂಡ್ಬಿಡ್ತಾನೆ ಹೊರತಾಗಿ ನನಸನ್ನು ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಆದರೆ ಈಗ ಇನ್ನು ಮುಂದೆ ಯಾವುದೇ ರೀತಿ ಚಿಂತನೆ ಬೇಡ. ಬಡವರಿಗಾಗಿ ಬಡವರಿಗೋಸ್ಕರ ಅಂತಲೇ ಶೇಖರ್ ಡೆವಲಪರ್ಸ್ ರವರ ಇನ್ಸ್ಪೋ ಪಾರ್ಕ್ಸ್ನ ಇನ್ಸ್ಪೋ ಬಾಂಟಿಯ ಜೂಬ್ಲಿ ಪಾರ್ಕ್ ಅಪೋಸಿಟ್ ಟು ಜಿಯೋನಿಲ್ಸ್ ಗಾಲ್ಫ್ ಕೌಂಟಿ, ಕೋಲಾರದ ಮುಂಭಾಗದಲ್ಲಿರತಕ್ಕಂಥ ಇವರ ಅದ್ಭುತವಾಗಿರ್ತಕ್ಕಂಥ ವಾಸ್ತುಗೃಹಗಳ ನಿರ್ಮಾಣ 50ಕ್ಕೂ ಹೆಚ್ಚು ಎಕರೆಯಲ್ಲಿ ಮಾಡಿರ್ತಕ್ಕಂಥದ್ದಿದೆ. ಫೇಸ್ 1ನಲ್ಲಿ 12 ಎಕರೆ ಟೌನ್ಶಿಪ್ಪನ್ನು ಕೂಡ ಮಾಡಿರ್ತಕ್ಕಂಥವ್ರಿದ್ದಾರೆ. ಇಂತಹ ಭವ್ಯವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ದುಬಾರಿನೇನೋ ಅಂತ ತಾವೆಲ್ಲರೂ ಕೂಡ ಅಂದ್ಕೊಳ್ಬೋದು. ಇಲ್ಲ, ಕೇವಲ 16,90,000ಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ವಾಸ್ತುಗೃಹಗಳನ್ನು ತಮ್ಮದಾಗಿಸ್ಕೊಳ್ಬೋದು. ಜೊತೆಗೆ ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಜೊತೆ ಬಡವರಿಗೆ ಅಂತಲೇ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾಯಕ. ಅದರಲ್ಲೂ ಗುರುಜಿರವರ ಮಾರ್ಗದರ್ಶನ ಇದು ಪ್ರತಿಯೊಬ್ಬರಿಗೂ ಕೂಡ ಕೈಗೆ ಎಟುಕುವಂಥ ದರದಲ್ಲೇ ಇರಬೇಕು ಅಂತ ಹೇಳಿ ಒಂದು ಮಾರ್ಗದರ್ಶನವನ್ನು ತೆಗೆದುಕೊಂಡು ಈ ಒಂದು ಭವ್ಯವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯದ ನಿರ್ಮಾಣ ಆಗ್ತಾ ಇದೆ.
ಅದರಲ್ಲೂ 16,90,000 ಕೂಡ ಸ್ವಲ್ಪ ಭಾರ ಅನ್ನಿಸ್ತಕ್ಕಂಥವ್ರಿಗೆ ಶೇಖರ್ ಡೆವಲಪರ್ಸ್ ಅವರ ಒಂದು ಶೇಖರ್ ಫೈನಾನ್ಸ್ ಕೂಡ ಇವರಿಗೆ ಒಂದು ಲಭ್ಯವಿದೆ. ಏನಪ್ಪ ಅಂತಂದರೆ ಅದರಲ್ಲೊಂದು ಅದ್ಭುತ ಏನಪ್ಪ ಅಂತಂದರೆ 0% EMI 1% ಸ್ಕೀಮ್. ಇದು ಮತ್ತೊಂದು ಅದ್ಭುತ ಅಂತಲೇ ಹೇಳ್ಬೋದು. ತಿಂಗಳಿಗೆ 1% ಹಣವನ್ನು ತಾವು ಪಾವತಿಸಿದ್ರಾದರೆ ಫುಲ್ಲಿ ಫರ್ನಿಶ್ಡ್ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರತಕ್ಕಂಥ ಒಂದು ವಾಸ್ತುಗೃಹವನ್ನು ತಮ್ಮದಾಗಿಸ್ಕೊಳ್ಬೋದು. ಅದರಲ್ಲೂ ಆಷಾಢ ಮಾಸದಲ್ಲಿ ಒಂದು ಆಫರನ್ನು ಕೂಡ ಕೊಟ್ಟಿದ್ದಾರೆ. ಆಷಾಢ ಆಫರ್ ಅಂತ ಹೇಳಿ 140ಕ್ಕೂ ಹೆಚ್ಚು ಕ್ಲಬ್ಗಳಲ್ಲಿ ಲೈಫ್ ಟೈಮ್ ಮೆಂಬರ್ಶಿಪ್ಪನ್ನು ಕೊಟ್ಟಿದ್ದಾರೆ. ಅದು ಅಕ್ರಾಸ್ ಇಂಡಿಯಾ, ಭಾರತದಾದ್ಯಂತ. ಮತ್ತು ಸ್ಪಾಟ್ ಬುಕಿಂಗ್ ಮಾಡ್ತಕ್ಕಂಥವ್ರಿಗೆ 10 ಗ್ರಾಮ್ ಬಂಗಾರವನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕಾಯಕದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೇಕಂತಂದರೆ ತಾವು ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ. 8095363636 8095363636 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ. ಇವರ ವೆಬ್ಸೈಟ್ ಕೂಡ ಇದೆ, ಆನ್ಲೈನ್ ವೆಬ್ಸೈಟ್ ಕೂಡ ಇದೆ. ಅದರಲ್ಲಿ ತಾವು ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೋದು. www.inspoparks.com ಈ ಒಂದು ವೆಬ್ಸೈಟ್ಗೆ ತಾವು ಒಮ್ಮೆ ತಪ್ಪದೆ ಭೇಟಿ ನೀಡಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಇದೀಗ ಅರ್ಧ ಲೀಟರ್ ಪೌಚ್ ಜೊತೆಗೆ 150 ರೂಪಾಯಿ ಒಂದು ಕಂಟೈನರನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೆ ಖರೀದಿಸಿ. ಇನ್ನು ಇವತ್ತಿನ ದಿವಸ ಶುಕ್ರವಾರ, ಅದರಲ್ಲೂ ಆಷಾಢ ಮಾಸದ ಶುಕ್ರವಾರ. ಆಷಾಢ ಮಾಸದ ಶುಕ್ರವಾರದಂದು ತಾಯಿ ಚಾಮುಂಡೇಶ್ವರಿ ದೇವಿಯನ್ನು, ತಾಯಿ ದುರ್ಗಾದೇವಿಯ ಆರಾಧನೆ, ಶಕ್ತಿ ದೇವಿಯ ಆರಾಧನೆ ಜೊತೆಗೆ ತಾಯಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಯಾರೆಲ್ಲ ವಾಸ್ತುಗೃಹದಲ್ಲಿ ನೆರವೇರಿಸ್ತಿರೋ, ನಿಜಕ್ಕೂ ಹೇಳ್ತೀನಿ, ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಹಾಗಾಗಿ ಇವತ್ತಿನ ದಿವಸ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಕೂಡ ಆಷಾಢ ಶುಕ್ರವಾರ ತಾಯಿ ಚಾಮುಂಡೇಶ್ವರಿ ದೇವಿಗೂ ಕೂಡ ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ಒಂದು ಪೂಜಾನುಷ್ಠಾನವನ್ನು ಸಲ್ಲಿಸಿ ಅದಾದ ಮೇಲೆ ನಮ್ಮ ಮುಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಕ್ಕಂಥ. ಅದಕ್ಕಿಂತ ಮುಂಚೆ ತಮ್ಮೆಲ್ಲರಿಗೂ ಕೂಡ ಒಂದು ವಿಚಾರ ತಿಳಿಸ್ಬೇಕು. ಏನಪ್ಪ, ನಾಳೆ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಬೇಕು. ಯಾಕೆ ಅಂತಂದರೆ ಇದನ್ನು ನನ್ನ ಭವಿಷ್ಯತ್ ಅಂತ ಹೇಳೋದಕ್ಕೆ ನನ್ನ ಭೂತು. ಯಾಕೆ ಅಂತಂದರೆ ಹಿಂದೆ ಯಾರೂ ಇಂಥ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿರಲಿಲ್ಲ. ಮತ್ತು ಈ ಒಂದು ಭವ್ಯವಾಗಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯದ ಬಗ್ಗೆ ಅಷ್ಟಾಗಿ ಅರಿವಿರಲಿಲ್ಲ, ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಆದರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಈ ಒಂದು ಸಾನ್ನಿಧ್ಯವನ್ನು ಸಂಪೂರ್ಣವಾಗಿ ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ಇಲ್ಲಿ ಬಂದು ದರ್ಶನವನ್ನು ಮಾಡಬೇಕು ಎಂಬತಕ್ಕಂಥ ಒಂದು ಮಹದಾಸೆಯಿಂದ, ಒಂದು ದೊಡ್ಡ ಮಹಾಸಂಕಲ್ಪದಿಂದ, ಒಂದು ಪೂಜಾನುಷ್ಠಾನದಿಂದ ಪ್ರಾರಂಭವನ್ನು ಮಾಡಿ ಇದೀಗ ಸಾಕಷ್ಟು ಡೆವಲಪ್ಮೆಂಟನ್ನು ಮಾಡ್ತಾ ಇದ್ದಾರೆ. ಯಾವ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೇನೆ? ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ ಆದಿ ಕೈಲಾಸ ಕ್ಷೇತ್ರ. ಇಲ್ಲಿ ಒಂದು ಅದ್ಭುತ ನೋಡಿ, ಜನಗಳಿಗೆ ಅಷ್ಟಾಗಿ ಅರಿವಿಲ್ಲ, ಗಮನವಿಲ್ಲ. ಇನ್ನು ಜನಗಳು ಆ ಸಾನ್ನಿಧ್ಯದ ದರ್ಶನದ ಬಗ್ಗೆ ಆಲೋಚನೆಯನ್ನು ಕೂಡ ಮಾಡಿಲ್ಲ. ಆದರೆ ಕಿರುತೆರೆಯಲ್ಲೇ ಪ್ರಪ್ರಥಮ ಬಾರಿಗೆ ಮಾಧ್ಯಮದ ಇತಿಹಾಸದಲ್ಲೇ ಮೊದಲನೇ ಸತಿ ಆದಿ ಕೈಲಾಸ ಕ್ಷೇತ್ರದ ಸಂಪೂರ್ಣವಾಗಿರ್ತಕ್ಕಂಥ ಒಂದು ದರ್ಶನವನ್ನು ತಾವು ವಾಸ್ತುಗೃಹದಲ್ಲೇ ಕೂತು ಮಾಡ್ಬೋದು. ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತಿನ ದಿವಸ ಶುಕ್ರವಾರ ತಾಯಿ ದುರ್ಗಾದೇವಿಯ, ತಾಯಿ ಪಾರ್ವತಿ ದೇವಿಯ ಒಂದು ಆರಾಧನೆ, ನಾಳೆ ಶನಿವಾರ ಪರಮೇಶ್ವರನ ಆರಾಧನೆ ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಹಾಗಾಗಿ ನಾಳಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಯಾರೂ ಮಿಸ್ ಮಾಡ್ಕೊಳ್ಬೇಡಿ. ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ತಪ್ಪದೆ ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರನ್ನು ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಮತ್ತು ನಾಳಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ, ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಆದಿ ಕೈಲಾಸ ಕ್ಷೇತ್ರ. ಆದಿ ಕೈಲಾಸ ಕ್ಷೇತ್ರಕ್ಕೆ ತಾವು ಹೋಗಬೇಕು ಅಂತಂದರೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಾವು ತಿಳ್ಕೊಳ್ಬೇಕಂತಂದರೆ ದಯಮಾಡಿ ಸಂಪರ್ಕಿಸಿ MSIL ಟೂರಿಸಂ ಡಿಪಾರ್ಟ್ಮೆಂಟ್ ಅವ್ರಿಗೆ. ಇವರಿಗೆ ತಾವು ಸಂಪರ್ಕಿಸಿದ್ದೆ ಆದರೆ ಆದಿ ಕೈಲಾಸ ಕ್ಷೇತ್ರದ ಯಾತ್ರೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಾವು ತಿಳ್ಕೊಳ್ಬೋದು. ಹಾಗಾಗಿ ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಾತವೇದಸೇ ಸುನವಾಮ ಸೋಮೋರಾದೀತೋ ನಿದಹಾತಿ ವೇದಾಃ ಸನಃಪರ್ಷದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನೇ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಹರಿಂಕಾರಾಸನಗರ್ಭೆದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ಧೌತಾಂ ತನಿತ್ರೋಜ್ವಲಾಂ ವಂದೇ ಪೃಷ್ಠಕಭಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ
ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪರಕಲಾಂ ಶ್ರೀಚಕ್ರ ಸಂಚಾರಣಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಮಹಾದುರ್ಗಾಯ ನಮಃ. ಓಂ ದುರ್ಗಾಯ ನಮಃ. ದುಃಖ ನಿವಾರಿಣಿ ನಮಃ. ಸಕಲ ಕಾರ್ಯ ನಿರ್ವಾರ್ಥ ಮಹಾಲಕ್ಷ್ಮೀ ನಮಃ. ನಿತ್ಯಕ್ಲಿನ್ನಾಯ ನಮಃ. ಮಹಾಮೂರ್ತಯೇ ನಮಃ. ಸರ್ವೇಶ್ವರೀ ನಮಃ. ಸರ್ವದುಃಖ ನಿವಾರಣಿ ನಮಃ. ಮಹಾದುರ್ಗಾಯ ನಮಃ. ಓಂ ದುಂ ದುರ್ಗಾಯೇ ನಮಃ. ಓಂ ದುಂ ದುರ್ಗಾಯೇ ನಮಃ. ಓಂ ದುಂ ದುರ್ಗಾಯೇ ನಮಃ. ಓಂ ಸಿಂಹವಾಹಿನಿ ನಮಃ. ಲಕ್ಷ್ಮೀ ನಮಃ. ಸರಸ್ವತ್ಯೇ ನಮಃ. ಪಾರ್ವತ್ಯೇ ನಮಃ. ಮಹಾಮೂರ್ತಯೇ ನಮಃ. ಅಷ್ಟಯೋಗ ಸಿದ್ಧೇ ನಮಃ. ಲಲಿತಾಯ ನಮಃ. ದುರ್ಗಾಂಬಿಕಾಯ ನಮಃ. ತಾಯಿ ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ಮೈಸೂರಿನ ನಗರ ದೇವತೆ, ನಾಡಿನ ಅಧಿದೇವತೆ, ರಾಜಮನೆತನದ ನಿತ್ಯ ಪೂಜೆಯನ್ನು ಕೈಂಕರ್ಯಗಳನ್ನು ತೆಗೆದುಕೊಳ್ತಿರ್ತಕ್ಕಂಥ ಇಷ್ಟಾರ್ಥ ದೇವತೆ ತಾಯಿ ಚಾಮುಂಡೇಶ್ವರಿ. ಮೈಸೂರು ಇವತ್ತು ಪ್ರತಿಯೊಬ್ಬರು ಸಹಿತ ಮೈಸೂರಲ್ಲಿರ್ತಕ್ಕಂಥ ಅರಮನೆ ನೋಡಬೇಕು ಎಂಬತಕ್ಕಂಥ ಆಸೆ ಒಂದಾದರೆ, ಮೈಸೂರಿನ ನಗರದ ಅಧಿದೇವತೆಯಾಗಿ ರಾಜಮನೆತನದ ಒಡೆತೆಯಾಗಿ ದೇವಿಯ ಆರಾಧನೆಯನ್ನು ಮಾಡತಕ್ಕಂಥದ್ದು, ದೇವಿಯ ಒಂದು ವಿಶೇಷವಾದಂಥ ಅಲಂಕಾರವನ್ನು ದರ್ಶನ ಮಾಡಲಿಕ್ಕೆ ಸಾಕಷ್ಟು ಜನ ಭಕ್ತರು ಎಲ್ಲರೂ ಮೈಸೂರಿನತ್ತ ತೆರಳುತ್ತಾರೆ. ಅದರಲ್ಲೂ ಮೈಸೂರಿನ ನಗರ ದೇವತೆಯಾದಂತಹ ತಾಯಿ ವಿಶೇಷವಾದಂಥ ಚಾಮುಂಡೇಶ್ವರಿ ಅಮ್ಮನವರಿಗೆ ಅಲಂಕಾರ ಇವತ್ತು ನಡೆದಿರತಕ್ಕಂಥ ಅಲಂಕಾರ ಅಂತೂ ಅಬ್ಬಬ್ಬ ನೋಡಲಿಕ್ಕೆ ಎರಡು ಕಣ್ಗಳ ಸಾಲದು. ಅಷ್ಟು ಅದ್ಭುತವಾದಂತಹ ಅಲಂಕಾರದಲ್ಲಿ ಇವತ್ತಿನ ದಿವಸ ದೇವಾಲಯ ಕಂಗೊಳಿಸ್ತಾ ಇದೆ. ಅದರಲ್ಲೂ ಹಿಮದ ವಾತಾವರಣ, ಮಂಜಿನ ವಾತಾವರಣ, ಜೊತೆಗೆ ಮಳೆಯ ಸಿಂಚನ. ಆ ಮಳೆಯ ಹನಿಯ ಮಧ್ಯದಲ್ಲಿ ದೇವಾಲಯಕ್ಕೆ ಬರ್ತಕ್ಕಂಥ ಭಕ್ತರು ಸರತಿ ಸಾಲಲ್ಲಿ ನಿಂತು, ಅದರಲ್ಲೂ ಈ ಬಾರಿಯ ವ್ಯವಸ್ಥೆಗಳು ಅಬ್ಬಬ್ಬ ಅದು ಹೇಳ್ತಿರೋದು. ಆ ಮಟ್ಟದ ವ್ಯವಸ್ಥೆಗಳನ್ನು ಮಾಡಿ ಬರ್ತಕ್ಕಂತಹ ಭಕ್ತರಿಗೆ ಸ್ವಲ್ಪ ಸಮಾಧಾನವಾಗಿದ್ದು ದೇವರ ದರ್ಶನಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕೋ ಅದೆಲ್ಲವೂ ಇದೆ. ಇನ್ನು ದೇವಾಲಯದಲ್ಲಿ ಕೊಡ್ತಕ್ಕಂಥ ಮಹಾಪ್ರಸಾದ ಅದು ಸಹಿತ ಅಷ್ಟು ಅಚ್ಚುಕಟ್ಟಾಗಿದೆ. ಯಾಕೆಂದರೆ ಆ ತಾಯಿಯ ಪರಮ ಭಕ್ತರು, ತಾಯಿ ಚಾಮುಂಡೇಶ್ವರಿಯ ಪರಮ ಭಕ್ತರು ಪ್ರತಿ ಶುಕ್ರವಾರ ಮಂಗಳವಾರ ಬಂತು ಅಂದರೆ ಬೆಟ್ಟದ ತಳಭಾಗದಿಂದ ಹಿಡಿದು ಬೆಟ್ಟದ ತುದಿ ಆ ತಾಯಿ ಕೂತಿರುವ ಸಾನ್ನಿಧ್ಯದವರೆಗೂ ಬರ್ತಕ್ಕಂಥ ಭಕ್ತರಿಗೆ ಅವರವರ ಶಕ್ತಿಯಾನುಸಾರ ಒಂದಷ್ಟು ಸೇವೆಗಳನ್ನು ಮಾಡ್ತಾರೆ. ತಾಯಿಯನ್ನು ಒಲಿಸ್ಕೊಳ್ಳಿಕ್ಕೆ ಬರೀ ನೀವು ತಾಯಿಗೆ ಎಷ್ಟು ಅಲಂಕಾರವನ್ನು ಅಥವಾ ದೇವಸ್ಥಾನದ ಹುಂಡಿ ಕಾಸು ಹಾಕುವಂಥದ್ದು ಅಥವಾ ಇನ್ನೇನೋ ಒಂದು ನಾನು ಮಾಡಿದ್ದೀನಿ, ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳನ್ನು ಕೊಟ್ಟಿದ್ದೀನಿ ಅನ್ನೋದು ಒಂದಾದರೆ, ದೇವಾಲಯಕ್ಕೆ ಬರ್ತಕ್ಕಂತಹ ಭಕ್ತರಿಗೆ ಒಂದಷ್ಟು ಅನ್ನಪ್ರಸಾದವನ್ನು ಅಥವಾ ಒಂದಷ್ಟು ಮಹಾನೈವೇದ್ಯವನ್ನು ಅಥವಾ ಯಾತ್ರಿಕರು ಬರ್ತಕ್ಕಂಥವರಿಗೆ ಕುಡಿಲಿಕ್ಕೆ ನೀರಾಗಲಿ ಅಥವಾ ಅವರ ಒಂದು ಸಮಸ್ಯೆಗಳಿಗೊಂದು ಪರಿಹಾರಕ್ಕಾಗಿ ಏನೋ ಒಂದು ಚಿಕ್ಕ ಸೇವೆಯನ್ನು ಮಾಡಿದ್ರೂ ಅದು ತಾಯಿ ಸಂಪನ್ನಳಾಗ್ತಾಳೆ, ತೃಪ್ತಳಾಗ್ತಾಳೆ. ಅಂತಹ ನಿಟ್ಟಿನಲ್ಲಿ ಶುಭ ಶುಕ್ರವಾರ ಇವತ್ತು ಜನಸಾಗರವೇ ಹರಿದು ಬರ್ತಾ ಇದೆ. ಮೈಸೂರಿಗೆ ಬರುವ ಭಕ್ತರು ಮೈಸೂರಲ್ಲಿರ್ತಕ್ಕಂಥವರಿಗೆ ಸಹಿತ ಅಲ್ಲಿ ಅವಕಾಶ ಸಿಗೋದು ಕಷ್ಟ. ನೋಡಿ, ಮೈಸೂರಲ್ಲೇ ಹುಟ್ಟಿ ಬೆಳೆದು ಚಾಮುಂಡೇಶ್ವರಿಯ ಬೆಟ್ಟದ ತಪ್ಪಲಲ್ಲಿರ್ತಕ್ಕಂಥವರು ಸಹಿತ ಇವತ್ತು ದೇವರ ದರ್ಶನ ಮಾಡೋದು ಕಷ್ಟನೇ ಕಷ್ಟ. ಯಾಕೆಂದರೆ ಅಷ್ಟು ಜನಸಾಗರ ಅಲ್ಲಿ ನಿರಂತರವಾಗಿ ಹರಿದು ಬರುತ್ತೆ. ನಾವು ಈ ಭಾಗದ ಶಕ್ತಿಪೀಠ ಅಂತಲೇ ಹೇಳ್ಬೋದು. ಯಾಕೆಂದರೆ ಅದೊಂದು ಶಕ್ತಿಪೀಠವೇ ನಿಜ. ತಾಯಿ ಚಾಮುಂಡೇಶ್ವರಿಯ ದರ್ಶನ, ಅದರಲ್ಲೂ ವರ್ಷಕ್ಕೆ ಒಂದಾವರ್ತಿ ನವರಾತ್ರಿ ಕಾಲ, ಜೊತೆಗೆ ಆ ವಿಜಯದಶಮಿ ಎಂದು ಆನೆ ಮೇಲೆ ಕೂತು ತಾಯಿ ಅಂಬಾರಿಯ ಉತ್ಸವವನ್ನು ದರ್ಶನ ಮಾಡುವಂಥದ್ದು ಅದೊಂದು ಸೌಭಾಗ್ಯವೇ ಸರಿ. ತಾವು ನೋಡ್ತಿರ್ತಕ್ಕಂಥ ತಾಯಿ ಚಾಮುಂಡೇಶ್ವರಿಗೆ ಅಲಂಕಾರ, ಮಹಾಮಂಗಳಾರತಿ, ತೀರ್ಥಪ್ರಸಾದ, ಜೊತೆಗೆ ದೇವಿಯ ಆರಾಧನೆ ಇದೆಲ್ಲವೂ ಒಂದು ಸೌಭಾಗ್ಯವೇ ಸರಿ. ಜಾತವೇದಸೇ ಸುರವಾಮ ಸೋಮರಾತೀತೋ ನಿದಹಾತಿ ವೇದಾಃ ಸರಪರ್ಷತದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಬದ್ಧೆ ಸುತರಸಿತರಸೇ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಇಡೀ ರಾಜ್ಯದಾದ್ಯಂತ, ದೇಶ ವಿದೇಶದಲ್ಲೂ, ರಾಜ್ಯದ ಮೂಲೆ ಮೂಲೆಗಳಲ್ಲೂ ಎಲ್ಲೆಲ್ಲಿ ದೇವಿಯ ಸಾನ್ನಿಧ್ಯಗಳಿದೆಯೋ ಅಲ್ಲೆಲ್ಲವೂ ಸಹಿತ ಆಷಾಢ ಮಾಸದಲ್ಲಿ ದೇವಿಯ ಆರಾಧನೆ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಒಂದು ಕಡೆ ಕುಟುಂಬದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಹೊಸದಾಗಿ ಮದುವೆ ಆಗಿ ಬಂದಂಥವರು, ಅಂದರೆ ಹೊಸದಾಗಿ ಮದುವೆಯಾಗಿ ಗಂಡನ ಮನೆ ಸೇರಿರ್ತಕ್ಕಂಥವರು ಪುನಃ ತನ್ನ ತವರಿಗೆ ಬಂದು ಇಂತಹ ಒಂದು ಪರಮ ಪವಿತ್ರವಾಗಿರುವಂಥ ಪುಣ್ಯಕ್ಷೇತ್ರವನ್ನು ಅಥವಾ ಆ ದೇವಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು, ಯಾಕೆಂದರೆ ಮದುವೆಗೂ ಮುನ್ನ
ಈ ಹೆಣ್ಣು ಮಕ್ಕಳ ವರ್ತನೆ, ಅವರ ನಡೆ ನಡವಳಿಕೆಗಳು ಅವರು ಅವ್ರದ್ದೇ ಆದಂಥ ಸ್ವಂತವಾಗಿ ತೇಲಿ ಮುಳುಗ್ತಾ ಇರ್ತಾರೆ. ಮದುವೆ ಆದಮೇಲೆ ಒಂದು ಸಂಪ್ರದಾಯ, ಒಂದು ಪೂಜೆ ಪುನಸ್ಕಾರ ಮತ್ತು ದೇವರ ಆರಾಧನೆ ಹೇಗೆ ಮಾಡಬೇಕು ಎಂಬತಕ್ಕಂಥದ್ದನ್ನು ತನ್ನ ಜನ್ಮದಾತರು ಅಂದರೆ ತಾಯಿಯ ಜೊತೆಯಲ್ಲಿ ಕೂತು ಆ ಪೂಜಾ ನಿಯಮಗಳನ್ನು ಅಭ್ಯಾಸ ಮಾಡ್ತಾರೆ. ಆಷಾಢ ಮಾಸ ಬರೀ ಗಂಡನ ಮನೆಯಿಂದ ತವ್ರ ಮನೆಗೆ ಬಂದು ಹ್ಯಾಪಿಯಾಗಿ ಕಳೀತಕ್ಕಂಥದ್ದಲ್ಲ. ಗಂಡನ ಮನೆಯಿಂದ ತವ್ರ ಮನೆಗೆ ಬಂದಾದ ಮೇಲೆ ಈ ಪ್ರಕಾರವಾದಂಥ ಪೂಜೆ ಅನುಷ್ಠಾನಗಳು, ದೇವಿ ಆರಾಧನೆ, ಮನೇಲಿ ನಡೀತಕ್ಕಂಥ ಷೋಡಶೋಪಚಾರ ಪೂಜೆ ಅಥವಾ ಮನೇಲಿರ್ತಕ್ಕಂಥ ವ್ರತ ಅನುಷ್ಠಾನಗಳ ಬಗ್ಗೆ ಸಹಿತ ಮಾಹಿತಿಯನ್ನು ತಾಯಿಯೊಂದಿಗೆ ತಿಳ್ಕೊಳ್ಬೇಕು. ಯಾಕೆಂದರೆ ಇನ್ನು ಈ ಆಷಾಢ ಮುಗಿದು ಶ್ರಾವಣ ಬರ್ತಿದ್ದ ಹಾಗೆ ನಿಮ್ಮ ಗಂಡನ ಮನೆಗೆ ಹೋಗಿ ಗಂಡನ ಮನೆಯಲ್ಲಿ ಪೂಜಾನುಷ್ಠಾನ ಶುರು ಆಗಬೇಕಾದ್ರೆ ಇದರ ಮಾಹಿತಿ ನಿಮಗಿರಬೇಕು. ಏನು ನಿಮ್ಮ ತಾಯಿ ಪೂಜೆ ಹೇಳ್ಕೊಟ್ಟಿಲ್ವಾ, ನಿಮ್ಮ ತಾಯಿ ಈ ವ್ರತವನ್ನು ಹೇಳ್ಕೊಟ್ಟಿಲ್ವಾ, ನಿಮ್ಮ ತಾಯಿ ನಿಮ್ಮ ಮನೆಯಲ್ಲಿ ಇದು ಕೆಲಸ ನಡೆಸ್ತಿರ್ಲಿಲ್ವಾ, ಈ ಪೂಜೆಯನ್ನು ನೀವು ಯಾಕೆ ಮಾಡ್ತಿಲ್ಲ ಅನ್ನೋ ಮಾತು ನಿಮ್ಮ ಅತ್ತೆ ಆಡಬಾರ್ದು. ಆಗ ಆಡಬಾರ್ದು ಅಂದರೆ ಅಮ್ಮನ ಹತ್ರ ಕೇಳಿ ತಿಳ್ಕೊಳ್ಬೇಕು. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಆಷಾಢ ಮಾಸ ಚಾಮುಂಡೇಶ್ವರಿ ದೇವಿಯ ದರ್ಶನವನ್ನು ಕೂಡ ಮಾಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ ಭಗವಂತನ ಪ್ರಾರ್ಥನೆ ಮಾಡ್ತಾ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಇರಬೇಕು, ಜೊತೆಗೆ ಶಕ್ತಿ ದೇವತೆಯ ಉಪಾಸನೆ ಆಗಬೇಕು. ನಾನು ಆಗಲೇ ಹೇಳಿದೆ, ಇವತ್ತು ಯಾವುದೇ ಒಂದು ದೇವಾಲಯಕ್ಕೆ ಹೋದರೂ ತಾಯಿಯ ಸಾನ್ನಿಧ್ಯ ಅಂದರೆ ಅಲ್ಲಿ ನಡೆಸುವಂತಹ ಅಲಂಕಾರಗಳಿದೆಯಲ್ಲ, ಅಬ್ಬಬ್ಬ, ಅದರ ಆನಂದವೇ ಬೇರೆ. ಮೊದಲು ಆಷಾಢದಲ್ಲಿ ಹೂವು ಬೆಲೆ ತುಂಬ ಕಡಿಮೆ ಇತ್ತು. ಈಗ ಶ್ರಾವಣಕ್ಕಿಂತ ಆಷಾಢದಲ್ಲೇ ಹೂವಿನ ಬೆಲೆ ಜಾಸ್ತಿ ಆಗಿಬಿಡುತ್ತೆ. ಇನ್ನು ಅದಕ್ಕೆ ತಕ್ಕನಾಗಿ ಮಳೆ ಬೇರೆ, ಎಲ್ಲಿಂದೆಲ್ಲೋದ್ರೂ ಮಳೆ. ಸಾಕಷ್ಟು ಮೊನ್ನೆಯಿಂದಲೂ ಹೇಳ್ತಾ ಇದ್ದೇನೆ, ಯಾತ್ರೆ ಹೊರಡ್ತಕ್ಕಂಥವ್ರು, ದೂರ ಬರ ಪ್ರಯಾಣ ಬೆಳೆಸ್ತಕ್ಕಂಥವ್ರು, ಮಕ್ಕಳನ್ನು ಮನೋರಂಜನೆಗಾಗಿ ನೋಡಿ ಹಿಂದೆ ಎಲ್ಲ ವರ್ಷಕ್ಕೆ 1 ಸತಿನೋ 2 ಸತಿನೋ ಟೂರ್ ಹೋಗೋದಿತ್ತು. ಮನೇಲಿರ್ತಕ್ಕಂಥ ಪೋಷಕರು, ತಂದೆ ತಾಯಂದರು ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಅವರೇ ಅವರ ಸುಭದ್ರತೆಯಲ್ಲಿ ಕರ್ಕೊಂಡು ಹೋಗೋರು. ಇವತ್ತು 7th 8th ಓದ್ತಕ್ಕಂಥ ಮಕ್ಕಳು ಅವರಿಗೆ ಬೋರು, ಬೇಜಾರು, ಮನೇಲಿದ್ದಿರಬೇಕಾ ಅಥವಾ ನನಗೆ ಇದು ಬರೀ ಓದೋದಷ್ಟೇನಾ ಅಥವಾ ನನಗೆ ಇದು ಬಿಟ್ಟರೆ ಬೇರೆ ಇಲ್ವಾ ಪ್ರಪಂಚ ಅಂಥೇಳಿ ಫ್ರೆಂಡ್ಸನ್ನು ಜೊತೆ ಮಾಡಿಕೊಂಡು ಗಾಡಿಗಳೆತ್ಕೊಂಡು ಹೊರಟೋಗ್ಬಿಡ್ತಾರೆ. ಆಮೇಲೆ ಆದಿ ಕೈಲಾಸ ಹೋದಾಗಲೂ ಸಹಿತ ಅಲ್ಲಿಗೆ ಒಂದಷ್ಟು ಜನ ಟ್ರೆಕ್ಕಿಂಗ್ ಅಂತ ಹೇಳಿ ಅಲ್ಲಿ ಬೈಕಲ್ಲಿ ಬಂದಿದ್ದಂಥವ್ರನ್ನ ನಾನು ಮಾತಾಡಿದೆ. ನನಗನ್ನಿಸ್ತು, ಅವ್ರಿಗೂ ಈ ತಿಳಿಪಾಠ ಹೇಳಿದೆ ನಾನು. ನೋಡಿ, ಇಂಥ ಹುಚ್ಚು ಸಾಧನೆಗಳನ್ನು, ಹುಚ್ಚು ಸಾಹಸವನ್ನು ಮಾಡೋಕ್ಕೆ ಹೋಗಬೇಡಿ. ನಿಮ್ಮನ್ನು ನಂಬಿರ್ತಕ್ಕಂಥವ್ರು ನಿಮ್ಮ ತಾಯಿನೋ, ತಂದೆನೋ, ಹೆಂಡ್ತಿನೋ, ಮಕ್ಕಳು ಅಥವಾ ನಿಮ್ಮದೇ ಆದಂಥ 100 ಕನಸುಗಳು ಮುಂದಿದೆ. ಸಮಾಜಕ್ಕೆ ಬೇಕಾದಂತಹದ್ದು ಅಥವಾ ನಿಮ್ಮಿಂದ ಈ ಸಮಾಜಕ್ಕೂ ಏನೋ ಒಂದು ಒಳಿತಾಗಬೇಕಾಗಿದೆ. ಆದರೆ ಇಂಥ ಹುಚ್ಚು ಪ್ರಯತ್ನ, ಹುಚ್ಚು ಸಾಧನೆಗಳನ್ನು ಮಾಡಬಾರ್ದು. ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಪರಿಕ್ರಮಿಸುವಂತಹ ಅದ್ಭುತವಾದಂತಹ ಪುಣ್ಯಕ್ಷೇತ್ರ, ಆ ಕ್ಷೇತ್ರಕ್ಕೂ ಹೆಸರು ತಪ್ಪೋಗುತ್ತೆ. ಜೊತೆಗೆ ಆ ಕ್ಷೇತ್ರದ ಮೇಲೆ ಒಂದು ಕಪ್ಪು ಚುಕ್ಕಿ ಬಿದ್ದಂಗೆ ಆಗುತ್ತೆ. ಅದಕ್ಕೆ ಏನು ವ್ಯವಸ್ಥೆ ಇದೆಯೋ ಆ ವ್ಯವಸ್ಥೆಯಲ್ಲಿ ನಡೆದರೆ ಅದು ಸಂತೋಷ. ಅದನ್ನು ಬಿಟ್ಟು ಬೈಕಲ್ಲಿ ಪರಿಕ್ರಮಿಸೋದಿದೆಯಲ್ಲ, ಆ ಹಿಮದ ಗಾಳಿಯಲ್ಲಿ ಓಡಾಡೋದೇ ಬಹಳ ದೊಡ್ಡ ಕಷ್ಟದ. ನಾನು ಸಹಿತ ಗಾಡಿ ಮೇಲೆ ಬರಬೇಕಾದ್ರೆ ನಾನು ಪ್ರಕೃತಿಯನ್ನು ಸವಿಯೋಣ, ಏನು ವನಸಿರಿಗಳಿದೆಯೋ, ಯಾವ ಗಿಡಮೂಲಿಕೆಗಳಿದೆಯೋ ಈ ಭಾಗದಲ್ಲಿ ಅಂತಕ್ಕಂಥದ್ದನ್ನು ನೋಡೋಣ ಅಂತೇಳಿ ಅವ್ರು ಬಲವಂತವಾಗಿ ಅವ್ರನ್ನ ಕೇಳಿಕೊಂಡು ಮೇಲ್ಗಡೆ ಕೂತ್ಕೊಂಡೆ ನಾನು. ಅದು ಯಾರಿಗೂ ಅವಕಾಶ ಇಲ್ಲ ಅಲ್ಲಿ. ಆ ಗಾಡಿ ಓಡಿಸ್ತಕ್ಕಂಥವ್ರು ಮತ್ತು ಅಲ್ಲಿರ್ತಕ್ಕಂಥ ಗೈಡ್ಸ್ ಇದ್ದಾರಲ್ಲ, ಒಂದು ಗಾಡಿಯಲ್ಲಿ 4 ಅಥವಾ 5 ಜನ ಯಾತ್ರಿಕರಿದ್ದರೆ ಒಳಗಡೆ 2 ಗೈಡ್ಸ್ ಇರ್ತಾರೆ. ಗೈಡ್ಸ್ ಒಬ್ಬನೇ ಆದರೂ ಅವನು ಅದಕ್ಕೆ ಸಪೋರ್ಟ್ ಮಾಡೋಕ್ಕೊಬ್ಬ, ಡ್ರೈವರ್ಗೆ ಇನ್ನೊಬ್ಬ, ಅವನಿಗೆ ಸಪೋರ್ಟ್ ಮಾಡೋನೊಬ್ಬ, ಅವನು ಹಿಂದೆ ಇನ್ನೊಬ್ಬ. ಒಂದು ಗಾಡಿಗೆ 3 ಅಥವಾ 4 ಜನ ಒಳಗಡೆ ಕೂತ್ಕೊಳ್ತಾರೆ. ಕಾರಣ, ಆ ಮಾರ್ಗದಲ್ಲಿ ಗಾಡಿ ಕೆಟ್ಟರೂ ಗಾಡಿ ರಿಪೇರಿ ಅವನೇ ಮಾಡ್ಕೋಬೇಕು. ಅದು ಪುನಃ ಅಲ್ಲಿಂದ ಇಲ್ಲಿ ಡ್ರಾ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಮೆಕ್ಯಾನಿಕ್ಗಳು ಇರ್ತಾರೆ. ಹಾಗೆ ಇಷ್ಟೆಲ್ಲ ಸುಭದ್ರತೆಯಲ್ಲಿ ಅಂತಹ ಒಂದು ಸಾನ್ನಿಧ್ಯ ಕರ್ಕೊಂಡೋಗಿ ದೇವರ ದರ್ಶನ ಮಾಡಿಸ್ಕೊಂಡು ಬರುವಂಥ ಒಂದಷ್ಟು ಸಂಸ್ಥೆಗಳಿದ್ದಾಗ, ಅದರಲ್ಲೂ ಆ ನೀರು ಯಾವಾಗ ಬರ್ತೋ ಗೊತ್ತಿಲ್ಲ, ಎಲ್ಲೇ ರಸ್ತೆಗಳಲ್ಲಿ ನೀರು ಹರಿತಾ ಇರುತ್ತೆ, ಅದನ್ನು ದಾಟಿ ಮುಂದೆ ಹೋಗಬೇಕಾಗತ್ತೆ. ಹಿಮದ ಗಾಳಿ ಇರುತ್ತೆ, ಆ ಕರುವ್ಸ್ ಇರುತ್ತೆ, ಒಂದು ಚಕ್ರ ಸ್ವಲ್ಪ ಯಾಮಾರಿದ್ರೆ ಪಾತಾಳನೇ ಸಿಗುತ್ತೆ. ಜೊತೆಗೆ ಹಿಮದ ಗಾಳಿ ಒಂದೊಂದು ಸತಿ ಕಂಪ್ಲೀಟಾಗಿ ಎದುರುಗಡೆ ಇರ್ತಕ್ಕಂಥವನು 10 ಅಡಿ ಮುಂದುಗಡೆ ನಿಂತುಕೊಂಡಿರ್ತಕ್ಕಂಥ ವ್ಯಕ್ತಿ ಕಣ್ಣು ಕಾಣಿಸೋದಿಲ್ಲ. ರಸ್ತೆ ಕಾರಲ್ಲಿ ಕೂತ್ಕೊಂಡಾಗ ಜೀಪಲ್ಲಿ ಹೋಗಬೇಕಾದ್ರೆ ಸುಮ್ಮನೆ ಎಡಗಡೆನೋ ಬಲಗಡೆನೋ ಬಗ್ಗು ನೋಡಿದ್ರೆ ಸಾಕು, ಮೈ ಜುಮ್ಮನ್ ಬಿಡುತ್ತೆ. ಸಾಕಪ್ಪ ಭಗವಂತ ಅನ್ನಿಸ್ಬಿಡುತ್ತೆ.
ಆದರೆ ಹತ್ತತ್ರ ಹೋಗಿ ಆ ಭಗವಂತನ ಸಾನ್ನಿಧ್ಯದಲ್ಲಿ ನಿಂತಾಗ ಅಲ್ಲಿರ್ತಕ್ಕಂಥ ಪಾಸಿಟಿವ್ ವೇವ್ಸ್ ಇದೆಯಲ್ಲ, ಆ ಒಂದು ಆಕರ್ಷಣೆ ಇದೆಯಲ್ಲ, ಅಬ್ಬಬ್ಬಾ, ಅದು ಹೇಳಿ ತೀರ್ದು ಅಂತಹ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಊಟ ಉಪಚಾರ, ಬೇಕು ಬೇಡ ವ್ಯವಸ್ಥೆ ಎಲ್ಲವೂ ಸಹಿತ ನಮ್ಮೋರು ಅಂತಕ್ಕಂಥವ್ರ ಜೊತೆಯಲ್ಲಿದ್ದು ಅನುಭವಸ್ಥರ ಜೊತೆಯಲ್ಲಿದ್ದರೆ ಮಾತ್ರ ಇಲ್ಲಿ ಪಯಣ. ನಾವೇನೋ ಮಾಡ್ತೀವಿ, ನಾವೇನೋ ಹೋಗ್ತೀವಿ, ನೋಡ್ತೀವಿ, ಇಂಥ ಸಾನ್ನಿಧ್ಯವನ್ನು ನಾನು ಮಾಡಬಲ್ಲೆ, ಯಾತ್ರೆ ಮಾಡಬಲ್ಲೆ ಅಂದ್ಕೊಂಡು ಹುಚ್ಚು ಪ್ರಯತ್ನವನ್ನು ಮಾಡಬಾರ್ದು. ಯಾಕೆಂದರೆ ಅಲ್ಲಿನ ವ್ಯವಸ್ಥೆಗಳು ಹಾಗಿದೆ. ಆ ರಸ್ತೆಗಳು ಯಾವಾಗ ಮುಚ್ಕೊಳ್ಳುತ್ತೋ ಗೊತ್ತಿಲ್ಲ, ಯಾವಾಗ ಬೆಟ್ಟ ಕುಸಿಯುತ್ತೋ ಗೊತ್ತಿಲ್ಲ. ಅದರ ಕೈ ಮುಗಿಬೇಕು ಅಲ್ಲಿರ್ತಕ್ಕಂತಹ ಮಿಲ್ಟ್ರಿ ಸೇವೆಗೆ ಮಾಡೋವಂಥವ್ರು, ಮಿಲ್ಟ್ರಿ ಯೋಧರಿಗೆ. ಅದಕ್ಕೆ ಅಂತ ಮಧ್ಯ ಮಧ್ಯ ಒಂದೊಂದು JCPಗಳು, ಕ್ರೈನ್ಗಳು ಮತ್ತು ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಎಲ್ಲ ಅಲ್ಲಲ್ಲಲ್ಲಿ ನಿಂತಿರುತ್ತವೆ. ಒಂದು ಮಾರ್ಗದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅಂದರೆ ಪಟ್ಟಂತ ಅಲ್ಲಿ ಬರ್ತಾರೆ, ಬಂದವರು ರೋಡ್ ಕ್ಲಿಯರ್ ಮಾಡಿಕೊಡ್ತಾರೆ. ಆದರೆ ಟೂ ವೀಲರಲ್ಲಿ ಪ್ರಯಾಣ ಬೆಳೆಸುವಾಗ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರು ನೋಡೋರು? ಅದು ರಾಜ್ಯದ ಮೂಲೆಗಳಿಂದ ಅಲ್ಲಿಗೆ ಟ್ರೆಕ್ಕಿಂಗ್ ಹೋಗ್ತಾರಂತ. ಆ ಭಾಗದಲ್ಲಿ ಸಾಕಷ್ಟು ಜನ ಬರ್ತಿದ್ರಂತೆ. ಆದರೆ ಈಗ ರಸ್ತೆ ಭಾಳ ಚೆನ್ನಾಗಿದೆ. ಇದಕ್ಕೆ ಮೊದಲು ಸಹಿತ ಇನ್ನೂ ರಸ್ತೆಗಳು ಭಾಳ ಕಿರಿದಾಗಿದ್ದಾಗೂ ಬಂದು ಇದ್ದಾರೆ ಅಂತ ಅಲ್ಲಿನವ್ರು ಹೇಳಿದ್ರು ನಮಗೆ. ಆಗ ನಾನು 4 ಜನಕ್ಕೆ ಬುದ್ಧಿ ಹೇಳಿದೆ, ಬೇಡಪ್ಪ, ಇಂಥ ಹುಚ್ಚು ಪ್ರಯತ್ನ ಮಾಡಬೇಡಿ. ಬೇಕು, ನೋಡಬೇಕು, ಇಂಥ ಪುಣ್ಯಕ್ಷೇತ್ರ ನೋಡಬೇಕು ಅಂದರೆ ಅದಕ್ಕೆ ಏನು ವ್ಯವಸ್ಥೆ ಅಂತಿದೆಯೋ ಅದರಲ್ಲಿ ಬಂದು ಹೋಗಬೇಕು, ಅದು ಧರ್ಮ. ಅದನ್ನು ಹೊರತುಪಡಿಸಿ ಏನೋ ಮಾಡಿಕೊಂಡು ಯಾವುದೋ ಮೂಲೆಯಲ್ಲಿದ್ದು ಏನೋ ಹೆಚ್ಚು ಕಮ್ಮಿ ಆಯ್ತಾನೆ ಊರು ಸೇರೋದು ಹೇಗೆ, ಊರು ನೋಡೋದು ಹೇಗೆ? ಭಾಳ ಕಷ್ಟ ಇದೆ, ತುಂಬ ಕಷ್ಟದ ಕೆಲಸ. ಆದರೆ ಒಂದು ಅದ್ಭುತವಾದಂಥ ಸಾನ್ನಿಧ್ಯ. ಮನುಷ್ಯ ಬದುಕಿರುವಾಗ ಒಂದು ಅಪರೂಪವಾದಂಥ ವಿಶೇಷವಾದಂಥ ಸಾನ್ನಿಧ್ಯಗಳನ್ನು ದರ್ಶನ ಮಾಡಬೇಕು ಅಂದರೆ ಇಂಥ ಸಾನ್ನಿಧ್ಯಗಳನ್ನು ನೋಡಬೇಕು, ಅನುಭವಕ್ಕೆ ತಗೋಬೇಕು. ವಯಸ್ಸಾಗಿರ್ತಕ್ಕಂತಹ ವೃದ್ಧರು ಬಂದಿದ್ದಾರೆ ಅಲ್ಲಿಗೆ, ಹಣ್ಣು ಮುದುಕರು. ನಾನು ಅವ್ರು ನೋಡಿ ನಮಗೆ ನಾಚಿಕೆ. ನಾವು ನೋಡ್ರೆ 10 ಹೆಜ್ಜೆ ನಡಿಬೇಕಾದ್ರೆ ಎದುರಿಸರು ಬಿಡ್ತಾ ಇದ್ದೀವಿ, ಆಯಾಸ ಆಗ್ತಾ ಇದೆ. ಆದರೆ ನಮಗಿನ್ನ ವಯಸ್ಸಾಗಿರ್ತಕ್ಕಂಥವ್ರು ಬಂದಿದ್ದಾರೆ, ಬಂದು ಲಕ್ಷಣವಾಗಿ ದೇವ್ರ ಮುಂದೆ ಕೂತ್ಕೊಂಡು ಚಕ್ಕಮಂಡಲ ಹಾಕ್ಕೊಂಡು ಅಲ್ಲಿ ಶಿವಧ್ಯಾನವನ್ನು ಮಾಡ್ತಾ ಇದ್ದಾರೆ. ಅವರು ನೋಡಿ ನಾನು ಆನಂದಪಟ್ಟೆ. ಆ ಸಾನ್ನಿಧ್ಯ ಆ ಥರ ಇದೆ. ಬಹುಶಃ ನಾನು ಅಂದ್ಕೊಳ್ತೇನೆ, ಇಂತಹ ಸಾನ್ನಿಧ್ಯಗಳು ಬರಬೇಕಾದ್ರೆ ಹಣೆಯಲ್ಲಿ ಬರೆದಿರಬೇಕು. ದುಡ್ಡಿದ್ದರೆ ಸಾಧ್ಯ ಇಲ್ಲ, ಅಥವಾ ಇನ್ನೇನೋ ಒಂದು ಇನ್ಫ್ಲುಯೆನ್ಸ್ ಇದ್ದರೆ ಅದು ಸಾಧ್ಯ ಇಲ್ಲ. ವಿಧಾತ ಲಿಖಿತಾರೇಖಾ ಲಲಾಟಾಕ್ಷರ ಮಾಲಿಕ, ಆಕಾಶದಲ್ಲೇ ತೇಲಿ ನಡೆಯುವಂತಹ ರೀತಿ ಇರತಕ್ಕಂಥ ಸಾನ್ನಿಧ್ಯಗಳಿವೆಲ್ಲ. ಸೃಷ್ಟಿಕರ್ತ ಬ್ರಹ್ಮ ಬರೆದಿರಬೇಕು, ಇಂತಹ ಪುಣ್ಯ ಸಾನ್ನಿಧ್ಯಗಳಿಗೆ ನೀವು ಹೋಗ್ತೀರಿ, ನೋಡ್ತೀರಿ ಅನ್ನೋದು. ಇಲ್ಲೇನು ನೋಡಲಿಕ್ಕೇನು ಬೇರೆ ಸಿಗೋದೇನಿಲ್ಲ. ನೀವು ಕಣ್ಣು ಆಯಿಸಿದಷ್ಟು ಬೆಟ್ಟ ಗುಡ್ಡಗಳೇ, ಎಷ್ಟು ದೂರ ನೋಡಿದ್ರೂ ಆ ಮಂಜಿನ ಗಡ್ಡೆಗಳೇ. ಹೋದಷ್ಟು ಹೋಗ್ತಾನೆ ಇರಬೇಕು. ಒಂದು ದಿವಸ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರಯಾಣ ಮಾಡಿ ಒಂದು ಕಡೆ ಸ್ಟೇ ಮಾಡೋದು, ತಿರುಗಿ ಬೆಳಗ್ಗೆದ್ದೇನೋ ಒಂಚೂರು ಶಕ್ತಿ ತೊಗೊಂಡು ಪುನಃ ಪ್ರಯಾಣ ಶುರು ಮಾಡೋದು, ಪುನಃ ಸಂಜೆವರೆಗೂ ಪ್ರಯಾಣ ಮಾಡೋದು, ಅಲ್ಲೊಂದು ಕಡೆ ಸ್ಟೇ ಮಾಡೋದು. ಆ ನಾಭಿ ಎಂಬತಕ್ಕಂಥ ಪುಟ್ಟ ವಿಲೇಜ್ ಇದೆ, ಚಿಕ್ಕದಾದಂಥದ್ದು ನಾಭಿ. ಅದರ ಮಧ್ಯದಲ್ಲಿ ಒಂದು ಪಿತೃಗರ್ ಅಂತ ಬರುತ್ತೆ. ಆ ಪಿತೃಗರ್ ಅಂತಕ್ಕಂಥದ್ದು ಅಲ್ಲಿ ಒಂದು ದಿವಸ ಸ್ಟೇ ಮಾಡಬೇಕು, ನಾಭಿಯಲ್ಲಿ ಒಂದು ದಿವಸ ಸ್ಟೇ ಮಾಡಬೇಕು. ಅಲ್ಲಿ ಒಂದು ರಾತ್ರಿ ಉಳಿಲೇಬೇಕು, ವಿಧಿ ಇಲ್ಲ. ಅಲ್ಲೇನು ಇಲ್ಲಿ ಥರ ವಿದ್ಯುತ್ ಶಕ್ತಿ ಏನು ನಮಗೆ 24 hours ಕರೆಂಟು ಸಾಧ್ಯವೇ ಇಲ್ಲ. ಅವಕಾಶ ಅಲ್ಲ, ಹಗಲೇ ಜರ್ನಿ ಮಾಡೋಕ್ಕಾಗಲ್ಲ. ಇನ್ನು ರಾತ್ರಿ ಜರ್ನಿ ಮಾಡಿ ಏನೋ ಹೆಚ್ಚು ಕಮ್ಮಿ ನೋಡೋರು ಯಾರು? ಹೌದು. ಇನ್ನೇನೇನೋ ಕಾಡು ಮೃಗಗಳು, ಪ್ರಾಣಿ ಪಕ್ಷಿಗಳು, ಇನ್ನೇನೋ ತೊಂದರೆನೋ ಅದಲ್ಲ. ಆ ಪ್ರಕೃತಿ ಮಾತೆ, ಹಿಮದ ತೆಪ್ಪಲು, ಸದಾಕಾಲ ಸಾಂಬ ಸದಾಶಿವ ನಿಂತಂಥ ಸಾನ್ನಿಧ್ಯ. ಆತ ಹೇಗೆ ಧ್ಯಾನದಲ್ಲಿ ಕೂತು ನಿತ್ಯ ಜಪಾನುಷ್ಠಾನಗಳಲ್ಲಿ ಶಿವ ಕೂತಿರ್ತಾನೋ, ಆ ಸಾನ್ನಿಧ್ಯಕ್ಕೂ ಯಾವುದೇ ಥರ ಡಿಸ್ಟರ್ಬೆನ್ಸ್ ಆಗಬಾರ್ದು. ಅಲ್ಲಿ ಭಗವಂತನ ಕಣ್ತುಂಬ ನೋಡಬೇಕು, ಆತನ ಆಶೀರ್ವಾದ ಪಡೆದು ನಮ್ಮ ಊರಿಗೆ ನಾವು ಬರಬೇಕು. ಯಾಕೆಂದರೆ ನಮ್ಮ ಜವಾಬ್ದಾರಿಗಳಿದೆಯಲ್ಲ, ಕಾಯಕವಿದೆಯಲ್ಲ, ಕಾಯಕವೇ ಕೈಲಾಸ, ಅದೇ ಮಾಡಬೇಕು. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಆದಿ ಕೈಲಾಸ ಕ್ಷೇತ್ರದ ಬಗ್ಗೆ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಇವತ್ತಿನ ದಿವಸದ ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ, ಜೊತೆಗೆ ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ಪಂಚಾಂಗ ಶ್ರವಣ ಮತ್ತು ರಾಶಿಫಲ. ಖಂಡಿತ. ಭಗವತೀಂ ಶ್ರೀಂ ಲಲಿತಾ ರಾಜರಾಜೇಶ್ವರಿ ರಾಜ್ಯದಾಯಿನಿ ರಾಜ್ಯಕಲಾವಲ್ಲಭ ಅಂಬಾ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ಭಗವತಿ ಶ್ರೀ ಲಲಿತಾ ರಾಜರಾಜೇಶ್ವರಿ ನಮಃ. ಶ್ರೀ ಕ್ರೋಧನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ
19/7/2024 ಶುಕ್ರವಾರ, ತ್ರಯೋದಶಿ ಮೂಲಾ ನಕ್ಷತ್ರ. ಇವತ್ತು ಆಷಾಢ ಶುಕ್ರವಾರ, ಲಕ್ಷ್ಮೀ ಪೂಜೆ. 19/7 7ನೇ ತಿಂಗಳಲ್ಲಿ ಇಂತಹ ಅದ್ಭುತವಾದಂತಹ ದಿನ. ಜೊತೆಗೆ ಶುಕ್ರವಾರ, ದೇವಿಯ ವಾರ, ಸರ್ವಮಂಗಳೆಯಾದಂತಹ ತಾಯಿ ಮಹಾಲಕ್ಷ್ಮಿ ಒಂದು ಕಡೆ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಯ ಉಪಾಸನೆ ಮಾಡ್ತಕ್ಕಂಥದ್ದು. ಇನ್ನೇನಾಗೋ ಈಗೋ ಅಂದರೆ ಮಹರ್ಷಿ ಮಂದಿರದಲ್ಲಿ ಲಕ್ಷ್ಮೀ ಬೋರಹಸ್ವಾಮಿಯ ಸಾನ್ನಿಧ್ಯದಲ್ಲಿ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಆ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆಯ 1 ವರ್ಷ ಪೂರೈಸಿಕೊಳ್ಳುವಂತಹ ಆ ಶುಭ ದಿನ ತುಂಬ ಸಮೀಪದಲ್ಲಿದೆ, ಹತ್ತಿರದಲ್ಲಿದೆ. ಇನ್ನೇನಾಗೋ ಈಗೋ ಅಂದರೆ ಪ್ರಾರಂಭ ಆಗುತ್ತೆ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಆಗಸ್ಟ್ 1ರಿಂದ 11ರವರೆಗೂ. ಅದರಲ್ಲೂ 8 ಮತ್ತು 9 ಆ 2 ದಿನಗಳ ಕಾರ್ಯಕ್ರಮ ಬಹಳ ಅದ್ಧೂರಿತವಾಗಿರ್ತಕ್ಕಂಥದ್ದು. ಇದಕ್ಕಾಗಿ ತಮ್ಮೆಲ್ಲರೂ ಸಹಿತ ಆಹ್ವಾನಿಸಿದ್ದೇವೆ. ಎಲ್ಲರೂ ಬನ್ನಿ, ಭಗವಂತನ ದರ್ಶನ ಮಾಡಿ. ಈ ಸಮಯದಲ್ಲಿ ನಡೀತಕ್ಕಂಥ ಹೋಮ ಹವನಾದಿಗಳಾಗಿರಲಿ, ಅಲಂಕಾರ ಆಗಿರಲಿ, ಅನ್ನದಾಸೋಹ ಆಗಿರಲಿ, ಅಥವಾ ಸಾಕಷ್ಟು ಸೇವೆಗಳಿಗೆ ನಿಮ್ಮ ಶಕ್ತಿಯಾನುಸಾರ ತನುಮನ ಧನವನ್ನು ಅರ್ಪಣೆ ಮಾಡಬಹುದು. ಏನೂ ಇಲ್ಲ ಅಂದರೆ ಒಂದಷ್ಟು ವಾಲಂಟಿಯರಾಗಿ ಬಂದು ಒಂದಷ್ಟು ಸೇವೆಗಳನ್ನು ಸಲ್ಲಿಸಬಹುದು. ಬರ್ತಕ್ಕಂತಹ ಭಕ್ತರಿಗೆ ಆಗಿರ್ತಕ್ಕಂಥ ಪ್ರಸಾದ ವ್ಯವಸ್ಥೆಗಳನ್ನು ನಿಮ್ಮ ಕೈ 10 ಜನಕ್ಕೆ ಬಡಿಸ್ಬೋದು. ಆದರೆ ಸಾಲಿಗ್ರಾಮವನ್ನು ದರ್ಶನ ಮಾಡಬೇಕಾದಂಥ ಕಾಲ ಅದ್ಭುತವಾದಂಥದ್ದು. ಅಂತಹ ವಿಶೇಷವಾಗಿರ್ತಕ್ಕಂತಹ ಲಕ್ಷ್ಮೀ ಬೋರಹಸ್ವಾಮಿಯ ಸಾಲಿಗ್ರಾಮದ ಸಂಪೂರ್ಣ ಕೃಪಾಶೀರ್ವಾದ ನಾಡಿನ ದೇಶದ ಸಮಸ್ತರ ಮೇಲಿರಲಿ. ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ. ಶುಕ್ರನ ಆಸ್ಥಾನ ಚೆನ್ನಾಗಿದ್ದಾಗ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಮಾಡುವಂಥ ಕೆಲಸ ಎಲ್ಲವೂ ಅರ್ಥಪೂರ್ಣವಾಗಿರುತ್ತೆ. ಹಾಗೆ ಮನೆಯಲ್ಲಾಗಲಿ ಅಥವಾ ನಿಮ್ಮ ಆತ್ಮೀಯರಲ್ಲಾಗಲಿ ಅಥವಾ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಾಗಲಿ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಜೋಶಾಗಿ ಅಥವಾ ಒಂದು ಸಂತೋಷದಿಂದ, ಸಂಭ್ರಮದಿಂದ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಏನೋ ಒಂದು ಸಾಧನೆ ಮಾಡಬಹುದು, ಮಾಡಲಿಕ್ಕಾಗತ್ತೆ, ಮಾಡ್ತೀನಿ ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀರಿ. ಆದರೆ ಅದೇ ಸಮಯದಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸಲ್ಲಿ ಇಲ್ಲದಂಥ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡಿ ಕಣ್ಣಲ್ಲಿ ಆಗುವಂತಹ ಪರಿಸ್ಥಿತಿಗಳಲ್ಲಿ ಬೇರೆ ಬೇರೆ ಥರ ತೊಂದರೆಗಳನ್ನೂ ನೋಡ್ತೀರಿ. ಅದರಲ್ಲೂ ಇವತ್ತು 4ರಿಂದ 6:20 ತನಕ, 4 ಗಂಟೆಯಿಂದ 6 ಗಂಟೆ 20 ನಿಮಿಷ ಮೇಷರಾಶಿಯವರಿಗೆ ಅಂತಹ ಒಳ್ಳೆಯ ಕಾಲ ಅಲ್ಲ. ಈ ಸಮಯದಲ್ಲಿ ಭಾಳ ಜಾಗೃತರಾಗಿರಬೇಕು. ಸಣ್ಣ ಪುಟ್ಟ ವಿಚಾರಕ್ಕೂ ವ್ಯಾಜ್ಯಗಳಾಗುವಂಥದ್ದು, ಗಲಾಟೆ ಮಾಡಿಕೊಳ್ಳುವಂಥದ್ದು ಅಥವಾ ಯಾವುದಾದ್ರೂ ಒಂದು ನೋವಿಗೆ ನೀವು ಸಿಲುಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ. ಆದರೆ ಇಂತಹ ದೋಷಗಳಿಂದಲೂ ಸಹಿತ ಮುಕ್ತರಾಗ್ಬೋದು. ಹೇಗೆ? ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ 1 ಚಿಟಿಕೆಯಷ್ಟು ಅಕ್ಕಿ, 1 ಚಿಟಿಕೆಯಷ್ಟು ಉದ್ದು, ಅಕ್ಕಿ ಮತ್ತು ಉದ್ದನ್ನು ಕೈಗೆತ್ತಿಕೊಂಡು ಅದನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೈಋತ್ಯಾಭಿಮುಖವಾಗಿ ನಿಂತು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಇರ್ತಕ್ಕಂಥ ದೋಷಗಳು, ಸಮಸ್ಯೆಗಳನ್ನು ದೂರ ಮಾಡಿಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭರಾಶಿ. ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಹಣಕಾಸಿನ ವಿಚಾರದಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ, ಆತ್ಮೀಯರೊಂದಿಗೆ, ಸ್ನೇಹಿತರೊಂದಿಗೆ, ಕುಟುಂಬದ ಹಿರಿಯರೊಂದಿಗೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ವ್ಯಾಜ್ಯ ಮಾಡ್ಕೊಳ್ತೀರಿ, ಗಲಾಟೆ ಮಾಡ್ಕೊಳ್ತೀರಿ, ಮನಸ್ಸು ನೆಮ್ಮದಿದಂಥ ರೀತಿ ನೋಡ್ಕೊಳ್ತೀರಿ. ಅಧಿಕವಾದಂತಹ ರೀತಿಯ ಸಮಸ್ಯೆ ಎದುರಾಗಬೇಕಾದ್ರೆ ನಿಮ್ಮ ನಡವಳಿಕೆಗಳಾಗಲಿ ಅಥವಾ ನಿಮ್ಮ ವ್ಯವಹಾರಗಳಾಗಲಿ ಸ್ವಲ್ಪ ತೊಂದರೆ ಆಗುತ್ತೆ. ಆದರೆ ಇವತ್ತು ಎಚ್ಚರಿಕೆ ವಹಿಸಿದರೆ ಮಾತ್ರ ಅದೇ ಅದ್ಭುತವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದಷ್ಟು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಗಣಪತಿಯ ಆರಾಧನೆ ಮಾಡಿ, ರಾಹುಕಾಲದಲ್ಲಿ ದೇವಿಯ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ. ಇವತ್ತು ರಾಹುಕಾಲ ಸನ್ನಿವೇಶದಲ್ಲಿ ಯಾವುದಾದ್ರೂ ಒಂದು ಗ್ರಾಮ ದೇವತೆಯನ್ನು ದರ್ಶನ ಮಾಡ್ತಕ್ಕಂಥದ್ದು, ಅಥವಾ ನೀವು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಅಥವಾ ನೀವು ದೀಪ ಹಚ್ಚಿದ್ರು ಹಚ್ಚಿರುವಂಥ ದೀಪವನ್ನು ದರ್ಶನ ಮಾಡಿದ್ರೂ ಸಹಿತ ಎಷ್ಟೋ ಕರ್ಮಫಲಗಳು ದೂರ. ಹಾಗಾಗಿ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ತಾಳ್ಮೆ, ಸಮಾಧಾನದಿಂದ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೋದಾದರೆ ಒಳ್ಳೆಯ ಮನಸ್ಸಿನಿಂದ ಮಾಡಿ, ಖಂಡಿತ ಹೆಚ್ಚಿನ ಫಲ ಇದೆ. ಆದರೆ ಆಹಾರ ಪದ್ಧತಿಗಳಲ್ಲಿ ಮಾತ್ರ ಸರಿಯಾದ ಕ್ರಮವನ್ನು ಅನುಸರಿಸಿ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕಾಗಿ ಆರೋಗ್ಯದಲ್ಲಿ ಬರ್ತಕ್ಕಂಥ ಒಂದು ಅಚಾತುರ್ಯ ತೊಂದರೆಗಳಿಗೆ ಅದರ ಪರಿಹಾರ ಭಾಗವಾಗಿ ನೀವು ಹೇಗಿರಬೇಕು? ಸಾಧ್ಯವಾದಷ್ಟು ನಿಮ್ಮ ಆರೋಗ್ಯ ಸರಿ ಹೋಗಬೇಕಾದ್ರೆ ಒಳ್ಳೆಯ ಆಹಾರ ಪದ್ಧತಿ ಆಗಬೇಕು. ಆಹಾರವನ್ನು ಸಮವಾಗಿ, ಕ್ರಮವಾಗಿ ತೆಗೆದುಕೊಳ್ಳಿ, ಒಳ್ಳೆಯ ಆರೋಗ್ಯವನ್ನು ಸುಧಾರಣೆ ಮಾಡಿಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣವಾಗಲಿ ಅಥವಾ ವ್ಯವಹಾರವಾಗಲಿ, ಕೆಲಸ ಕಾರ್ಯಗಳಾಗಲಿ, ಅಥವಾ ಕುಟುಂಬದ ಸದಸ್ಯರೊಂದಿಗೆ ಹಸನ್ಮುಖತನ, ನಗುಮುಖ ಆಗಲಿ, ಅಥವಾ ನಿಮ್ಮ ಮೇಲಧಿಕಾರಿಗಳೊಂದಿಗೆ ಕೂತು ಏನಾದರೂ ಒಂದು ಹೊಸತನವನ್ನು ಆಲೋಚನೆ ಮಾಡ್ತಕ್ಕಂಥದ್ದಾಗಲಿ, ಇದೆಲ್ಲದರ ಬಗ್ಗೆ ಸರಿಯಾದ ಅರಿವು ತಂದುಕೊಳ್ಬೇಕು.
ಹಾಗೆ ವ್ಯಾಪಾರ ವ್ಯವಹಾರ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಬೇಕು. ಏನೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಜಾಗೃತರಾಗಿ ನಿಂತ್ಕೊಂಡು ಕೆಲಸ ಮಾಡಬೇಕು. ಇವತ್ತು ನೀವು ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಒಂದಷ್ಟು ಅಚಾತುರ್ಯಗಳಾಗ್ಬೋದು. ಅದರಲ್ಲೂ ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 3:15ರವರೆಗೂ, 11:20ರಿಂದ 3 ಗಂಟೆ 15 ನಿಮಿಷ ಒಂದಷ್ಟು ಎಚ್ಚರಿಕೆಯ ಕಾಲ. ಈ ಒಂದು ಸಮಯ ದಾಟಿದ್ರೆ ಮತ್ತಷ್ಟು ಅನುಕೂಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಅದರಲ್ಲೂ ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ ಅಂದರೆ ಸರಿಸುಮಾರು 6ರ ನಂತರ ತಾವು ಏನು ಅಂದುಕೊಂಡ್ರೂ ಒಂದಷ್ಟು ಸಂತೋಷದಿಂದ ಸಂಭ್ರಮದಿಂದ ಇರುವಂಥ ಕಾಲ. ಹಾಗಾಗಿ ಈ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು, ಗ್ರಾಮ ದೇವತೆಯನ್ನು ಅಥವಾ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ದೇವರ ದರ್ಶನಕ್ಕೆ ಹೋಗಿ ತಾಯಿಯನ್ನು ದರ್ಶನ ಮಾಡಿ ಬರುವಂಥದ್ದು ಮತ್ತಷ್ಟು ವಿಶೇಷವೇ ಸರಿ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಳಿ. ಇವತ್ತು ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭವನ್ನು ಗಳಿಸ್ತೀರಿ. ವ್ಯಾಪಾರ ಆಗಲಿ, ವ್ಯವಹಾರ ಆಗಲಿ, ಕೆಲಸ ಕಾರ್ಯ ಆಗಲಿ ಅಥವಾ ತೃಪ್ತಿಕರವಾಗಿ ಮಾಡಬೇಕಾದಂಥ ಯಾವುದೇ ಒಂದು ವ್ಯವಹಾರ ಆದರೂ ನೀವೇನು ಅಂದುಕೊಂಡಿದ್ದೀರೋ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳನ್ನು ಮಾಡ್ಕೊಳ್ತೀರಿ. ಇವತ್ತು ಸಮಾಧಾನ ಬೇಕು, ತೃಪ್ತಿ ಬೇಕು. ಹಾಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ ಬೇಕು. ಕುಟುಂಬದಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಮೌನ ವಹಿಸಬೇಕು. ಯಾವುದೇ ವಿಚಾರ ಅಂತ ಬಂದರೂ ಅದನ್ನು ಹೇಗೆ ತೊಗೊಳ್ಬೇಕು, ಚಲಲ್ಲಿ ಅಷ್ಟೇ ತೊಗೊಳ್ಬೇಕು. ಬೇಡದ ವಿಚಾರಗಳಿಗೆ ತಲೆ ಹಾಕಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ತಂದುಕೊಂಡು ಮನಸ್ಸನ್ನು ನೊಂದುಕೊಂಡು ಅದರಲ್ಲೂ ಎಡಗಡೆ ಮೊಣಕಾಲಾಗಲಿ, ಕಾಲಿನ ಹೆಬ್ಬೆರಳಾಗಲಿ ಪೆಟ್ಟು ಮಾಡಿಕೊಳ್ಳುವಂಥ ಕಾಲವೂ ಸನ್ನಿಹಿತವಾದ್ದರಿಂದ ಆದಷ್ಟು ಜಾಗೃತರಾಗಿರಿ. ಹಾಗೆ ಚಂದ್ರ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಅಷ್ಟು ಲಾಭ ಇಲ್ಲದರಿಂದ ಆರೋಗ್ಯದ ಮೇಲೂ ದುಷ್ಪರಿಣಾಮ, ಮಾನಸಿಕವಾದಂಥ ಒತ್ತಡ, ಜೊತೆಯಲ್ಲಿರ್ತಕ್ಕಂಥ ಕೈಯಲ್ಲಿರ್ತಕ್ಕಂಥ ವಸ್ತುಗಳನ್ನು ಎಲ್ಲೋ ಇಟ್ಟು ಬರೀ ಹುಡುಕಾಟ ಮಾಡ್ತಕ್ಕಂಥದ್ದು, ಇಂಥೆಲ್ಲ ಸಮಸ್ಯೆ ಕರ್ಕಾಟಕ ರಾಶಿಯೋಗಿದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿನಿಯರು ಸಾಧ್ಯವಾದಷ್ಟು ಉತ್ತರಾಭಿಮುಖವಾಗಿ ಕೂತು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಖಂಡಿತ ಹೆಚ್ಚಿನ ಅಭಿವೃದ್ಧಿಯನ್ನು, ವಿದ್ಯಾರ್ಜನೆಯನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರೂಜಿಯವರು ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಖಂಡಿತ ಸಿಂಹರಾಶಿ ಬಗ್ಗೆನೂ ತಿಳಿಸಬೇಕು. ಹಾಗೆ ಪ್ರತಿ ಬ್ರೇಕ್ ಮಧ್ಯದಲ್ಲಿ ಬರುವಂತಹ ಈ ಪ್ರೋಮೋ ನೋಡಿದಾಗ ಹೌದು ಗುರುಗಳೇ, ಅದರಲ್ಲಿ ಬರುವ ಕೀರ್ತನೆ ಆಗಲಿ, ಆ ಪ್ರಕೃತಿ ಮಡಿಲಾಗಲಿ, ಆ ಸುಂದರವಾದಂಥ ಒಂದು ರಮಣೀಯವಾದಂಥ ಸಾನ್ನಿಧ್ಯಗಳಾಗಲಿ, ಇದೆಲ್ಲ ನೋಡ್ತಿದ್ರೆ ಶನಿವಾರ ಬೆಳಗ್ಗೆ ಯಾವಾಗುತ್ತೋ, ಯಾವಾಗ ಬೆಳಗ್ಗೆ 8 ಆಗುತ್ತೋ ಅದರ ಮುಂದೆ ನಾವು ಕೂತ್ಕೋಬೇಕು. ನಾವೇ ಖುದ್ದಾಗಿ ಅಲ್ಲೆಲ್ಲ ಓಡಾಡಿಕೊಂಡು ಬಂದರೂ, ಆ ಸುಂದರವಾದ ಪ್ರದೇಶದಲ್ಲಿ ಎಷ್ಟೇ ಕಾಲ್ನಡಿಗೆ ನಡೆದರೂ, ಆ ಒಂದು ಸ್ವಚ್ಛಂದವಾದಂತಹ ಆ ಸಾನ್ನಿಧ್ಯಗಳನ್ನು ನೋಡುವಷ್ಟು ಎಷ್ಟು ಕಣ್ತುಂಬಿಸ್ಕೊಂಡ್ರೂ ಅದು ಸಾಲದು. ಅಂತಹ ಅದ್ಭುತವಾದಂಥ ಸಾನ್ನಿಧ್ಯ. ಆದರೆ ನೋಡಿರುವ ಕಣ್ಗಳಿಗೆ ನನಗೆ ಈ ಆತುರತೆ ಇದೆ, ನಾಳೆ ಬೆಳಿಗ್ಗೆ ಯಾವಾಗುತ್ತೋ, ಯಾವಾಗ ನೇರ ಅಂದರೆ ಆ ಬೆಳಗ್ಗೆ 8ರಿಂದ 9 ತನಕ ಅದನ್ನು ಸಾನ್ನಿಧ್ಯಗಳನ್ನು ಮತ್ತೊಮ್ಮೆ ನೋಡಬೇಕು ಅಂತ. ಹಾಗಿರಬೇಕಾದ್ರೆ ಇನ್ನು ನಿಮ್ಮ ಪರಿಸ್ಥಿತಿಯು ಹಾಗೇ ಇರ್ತದೆ. ನಾಳೆ ಯಾರೂ ತಪ್ಪಿಸೋವಂಥದ್ದೇ ಅಲ್ಲ. ನಾಳಿನ ಕಾರ್ಯಕ್ರಮವನ್ನು ಎಲ್ಲರೂ ನೋಡಲೇಬೇಕು. ನಾಳಿನ ಕಾರ್ಯಕ್ರಮವನ್ನು ನೋಡಿ ಅದಾದ ನಂತರ 1 ವಾರದಲ್ಲಿ ನೀವು ಆ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ನಂತರ ಮಾತಾಡಿ. ನಿಮ್ಮ ಅನಿಸಿಕೆ ಏನಾಯಿತು, ಹೇಗಿತ್ತು, ನಿಮಗೆ ಅಲ್ಲಿನ ಪರಿಸ್ಥಿತಿ ಬಗ್ಗೆ ನಿಮಗೇನು ಗೊತ್ತಾಯಿತು, ಜೊತೆಗೆ ನಾನು ಆ ಸಾನ್ನಿಧ್ಯದಲ್ಲಿ ನನಗೆ ಕಂಡದ್ದನ್ನು ನಾನು ವಿಚಾರ ಮುಟ್ಟಿಸಿದ್ದೇನೆ. ನನ್ನ ಕಣ್ಣಿಗೆ ಏನು ಕಾಣ್ತೋ ಅದನ್ನು ನಾನು ನಿಮಗೆ ತಿಳಿಸ್ತಿದ್ದೀನಿ. ಅದರಲ್ಲಿ ಆ ತಿಳಿಸಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಂಡು ನೀವು ಸಹಿತ ನಾನು ತಿಳಿಸುವಾಗ ಆ ಕ್ರಮವನ್ನು ಆಲೋಚನೆ ಮಾಡಿ, ನಿಮಗದು ಸರಿ ಅನಿಸಿದ್ಯಾ ಅಥವಾ ನಿಮಗದು ಸರಿ ಹೌದು ಅನಿಸುತ್ತಾ, ಅದನ್ನು ನನ್ನೊಂದಿಗೆ ನೀವು ಮಾತಾಡಿ. ನಮಗೂ ಒಂದು ಸಂತೋಷನೇ. ಯಾಕೆಂದರೆ ಅಷ್ಟು ದೂರ ಪರಿಕ್ರಮಿಸಿ ಹೋದಾಗ ಅಲ್ಲಿ ಏನು ಆ ಸ್ವಚ್ಛಂದ ಪ್ರದೇಶದಲ್ಲಿ ಒಂದು ಗಿಡ ಇಲ್ಲ, ಒಂದು ಮರ ಇಲ್ಲ. ಎಷ್ಟುದ್ದ ಕಣ್ಣಾಯಿಸಿದ್ರೂ ಬೆಟ್ಟ ಗುಡ್ಡಗಳು ಬಿಟ್ಟರೆ ಇನ್ನೊಂದಲ್ಲ. ಸುತ್ತಮುತ್ತಿರ್ತಕ್ಕಂಥದ್ದೆಲ್ಲ ಪರ್ವತ ಶ್ರೇಣಿಗಳೇ. ಒಂದೊಂದು ಬೆಟ್ಟಗಳನ್ನು ತಲೆ ಎತ್ತಿ ನೋಡಬೇಕು. ಆದರೆ ಯಾವ ಬೆಟ್ಟದಲ್ಲೂ ಇಷ್ಟೊಂದು ಹಿಮವಿಲ್ಲ, ಯಾವ ಬೆಟ್ಟಕ್ಕೂ ಇಷ್ಟೊಂದು ಮೋಡ ಕವಿತಾ ಇಲ್ಲ. ಆದರೆ ಈ ಕೈಲಾಸನಾಥನ ಸಾನ್ನಿಧ್ಯ ಅಲ್ಲಿ ಮಾತ್ರ ಒಂದು ಸ್ವಲ್ಪ ಹೊತ್ತು ದರ್ಶನ ಆಗುತ್ತೆ, ಮರುಕ್ಷಣ ಆಗಲೇ ಮೋಡ ಮುಚ್ಕೊಂಡ್ಬಿಡುತ್ತೆ. ಆ ಸಾನ್ನಿಧ್ಯಕ್ಕೆ ಮಾತ್ರ, ಅಲ್ಲಿಗೆ ಮಾತ್ರ ತೆರೆ ಹಾಕ್ದಂಗೆ ಆಗೋಗ್ಬಿಡುತ್ತೆ. ಯಾವಾಗ ಭಗವಂತ ದರ್ಶನ ಕೊಡ್ತಾನೋ, ದರ್ಶನ ಕೊಡಲಿಕ್ಕೆ, ಆ ದರ್ಶನವನ್ನು ನೋಡಲಿಕ್ಕೆ ಸರ್ತಿ ಸಾಲ ಏನಿಲ್ಲ. ಅಲ್ಲಿ ಎಲ್ಲೆಲ್ಲಿ ಬೇಕಾದ್ರೂ ಕೂತ್ಕೊಳ್ಬೋದು, ಎಲ್ಲಿ ನಿಂತ್ಕೊಂಡ್ರೂ ದೇವರ ದರ್ಶನವೇ ಅಲ್ಲಿ. ಅಷ್ಟು ಅದ್ಭುತವಾದ ಸಾನ್ನಿಧ್ಯ. ನಾನು ಹೇಳೋದು ನೋಡಿದ್ರೆ ನಿಮಗೆ ಅಲ್ಲಿ ಕಾತುರತೆ ನಿಮಗಿರುತ್ತೆ. ಅದು ನೀವು ನಾಳೆ ನೋಡಿ ಆನಂದಿಸಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ತಂದುಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತೀರಿ. ಏನೇ ಕೆಲಸ ಮಾಡಿದ್ರೂ ಭಗವಂತ ಕೈ ಹಿಡಿದು ನಡೆಸ್ತಾನೆ. ಅಂತಹ ಅದ್ಭುತವಾದಂತಹ ಶುಭ ಮುಹೂರ್ತ ಇವತ್ತು ಬಹಳ ದಿನ ಚೆನ್ನಾಗಿರೋದ್ರಿಂದ
ಇವತ್ತು ನೀವೇನು ಅಂದುಕೊಂಡ್ರೂ ನಿಮ್ಮ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಏನೇ ಮಾಡಬೇಕಾದ್ರೂ ಆಲೋಚನೆ ಮಾಡಬೇಕಾಗತ್ತೆ. ಸರಿ ತಪ್ಪುಗಳ ಸರಿಯಾದ ಕ್ರಮವನ್ನು ಅನುಸರಿಸಬೇಕಾಗತ್ತೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆಯೂ ಇದೆ. ಆ ಬದಲಾವಣೆ ಅಂತಕ್ಕಂಥದ್ದು ಸಿಂಹರಾಶಿಯವರಿಗೆ ಮಧ್ಯಾಹ್ನ 12:40ರಿಂದ 2:20 12:40ರಿಂದ 2:20 ಮಧ್ಯದಲ್ಲಿ ಒಂದು ಅದ್ಭುತವಾದಂಥ ಚಿಂತನೆ ಇದೆ, ಹೆಚ್ಚಿನ ಲಾಭ ಇದೆ ಮತ್ತು ಪ್ರಯಾಣದಲ್ಲೂ ಸಹಿತ ಭಗವಂತ ಕೈ ಹಿಡಿದು ನಡೆಸ್ತಾನೆ. ಹಾಗಾಗಿ ಇವತ್ತಿನ ದಿವಸ ನೀವೇನೇ ಮಾಡಬೇಕು ಅಂತ ಮುಂದಾದರೂ ಅದರ ಲಾಭ ಮತ್ತಷ್ಟು ವಿಶೇಷವೇ. ಹಾಗೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೋದು. ಆ ಬದಲಾವಣೆ ಕಾಲ ಹೇಗೆ? ಇವತ್ತು ಸಾಧ್ಯವಾದರೆ 1 ಚಿಟಿಕೆಯಷ್ಟು ಅವರೆಬೇಳೆ, 1 ಚಿಟಿಕೆಯಷ್ಟು ಕಡಲೆಬೇಳೆ. ಅವರೆಬೇಳೆ ಅಂದರೆ ಶುಕ್ರ, ಕಡಲೆಬೇಳೆ ಅಂದರೆ ಗುರು. ಈ ಎರಡೂ ಧಾನ್ಯಗಳನ್ನು ಸಹಿತ ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಇನ್ನಷ್ಟು ಅದ್ಭುತವಾದ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ವ್ಯವಹಾರ ಮಾಡಬೇಕಾದರೂ ಸ್ವಲ್ಪ ಜೋಪಾನ. ಯಾರನ್ನು ನಂಬಿದ್ರೂ ನಂಬಿರ್ತಕ್ಕಂಥ ವ್ಯಕ್ತಿಗಳು ಕೈ ಹಿಡಿದೇ ನಡೆಸೋರಾದರೂ ನಡುಬೀದಿಯಲ್ಲಿ ಬಿಟ್ಟು ಹೋಗ್ತಾರೆ ವಿನಃ ಅವರು ಸಂಪೂರ್ಣವಾಗಿ ಕೈ ಹಿಡಿದು ನಡೆಸೋರಲ್ಲ. ಆದರೆ ಇವತ್ತು ಯಾರೊಬ್ಬರನ್ನು ನಂಬಿ ನೀವು ಮುಂದೆ ಹೋಗೋದು ಸಮಂಜಸ ಅಲ್ಲ. ನಿಮ್ಮ ಜ್ಞಾನ, ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥವರ ಚಿಂತನೆ ಅಥವಾ ನಿಮ್ಮ ಜನ್ಮದಾತರು, ನಿಮ್ಮ ಒಡ ಹುಟ್ಟಿದವರು ಅಂತಹವರು ಮಾತ್ರ ಇವತ್ತು ನಿಮ್ಮನ್ನು ಕೈ ಹಿಡಿಬೋದು. ಅದನ್ನು ಹೊರತುಪಡಿಸಿ ನೀವು ಯಾರನ್ನೋ ನಂಬಿ ನಾನೊಂದು ಹೆಜ್ಜೆ ಮುಂದೆ ಹಾಕ್ತೀನಿ, ನಾನೇನೋ ಇನ್ವೆಸ್ಟ್ ಮಾಡ್ತೀನಿ, ಏನೋ ಒಂದಿಷ್ಟು ಬಡ್ಡಿ ಕಾಸು ತಂದು ಅದನ್ನು ಸರಿಪಡಿಸ್ಕೊಳ್ತೀನಿ ಅಥವಾ ಒಂದಷ್ಟು ಲಾಭಕ್ಕೆ ನಾನು ತಿರುಗಿಸ್ಕೊಳ್ತೀನಿ, ಖಂಡಿತ ಸಾಧ್ಯ ಇಲ್ಲ. ಇವತ್ತು ನೀವು ಹಾಕೋ ಹೆಜ್ಜೆ ಭಾಳ ಜೋಪಾನ ಬೇಕು. ಹಾಗೆ ಇದರ ಮಧ್ಯದಲ್ಲಿ ಇವತ್ತು ಮನೆಯಿಂದ ಆಚೆ ಹೊರಡುವಾಗ ಮೊದಲು ನಿಮ್ಮ ಜನ್ಮದಾತರನ್ನು, ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಸಾಧ್ಯವಾದಷ್ಟು ಇವತ್ತು ನೀವು ಮಾಡುವ ಎಲ್ಲ ಕೆಲಸಗಳಲ್ಲೂ ಒಮ್ಮೆ ಆಲೋಚನೆ ಮಾಡಿ ಇದು ಸರಿ ಅಂತ ನಿಮಗೆ ಸಂಪೂರ್ಣ ಸರಿ ಇದ್ದರೆ ಮಾತ್ರ ಕೈ ಹಾಕಿ, ಇಲ್ವಾ 1 ದಿನದ ಮಟ್ಟಿಗೆ ಮುಂದೂಡಿ. 1 ದಿನದ ಮಟ್ಟಿಗೆ ಮುಂದೂಡೋದ್ರಲ್ಲಿ ಖಂಡಿತ ತಪ್ಪಲ್ಲ. ಆದರೆ ನಾಳೆ ಎಡವಟ್ಟಾಗಿ ಸಮಸ್ಯೆ ಮಾಡಿಕೊಂಡ್ರೆ ಅದನ್ನು ಸರಿಪಡಿಸೋಕ್ಕೆ ತಿರುಗಿ 15 ದಿವಸ ಬೇಕು. ಅದಕ್ಕಾಗಿ ಯೋಚನೆ ಮಾಡಿ ಕನ್ಯಾರಾಶಿಯವರು ದುಡುಕಬೇಡಿ. ದುಡುಕಿ ತೀರ್ಮಾನ ತಂದುಕೊಂಡು ಕಣ್ಣೀರು ಹಾಕೋದು ಬೇಡ. ಆದಷ್ಟು ಜಾಗೃತರಾಗಿರಿ, ಎಚ್ಚರಿಕೆಯಾಗಿರಿ. ಹಾಗೆ ಸಾಧ್ಯವಾದರೆ ಇವತ್ತು ಸಂಧ್ಯಾಕಾಲ ಗೋಧೂಳಿ ಲಗ್ನ, ಆಗ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರ, ವೃತ್ತಿ, ಅಭಿವೃದ್ಧಿ, ಏನೋ ಒಂದು ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು, ಒಂದು ಉನ್ನತವಾದಂಥ ಪದವಿ ಬಗ್ಗೆ ಅಥವಾ ಉನ್ನತವಾದಂಥ ಅಧಿಕಾರದ ಬಗ್ಗೆ ಅಥವಾ ನಿಮ್ಮ ವ್ಯವಹಾರದಲ್ಲಿ ಮತ್ತಷ್ಟು ಉನ್ನತವಾದ ಸ್ಥಿತಿಯನ್ನು ಸಿದ್ಧಿಪಡಿಸ್ಕೊಳ್ಳೋದ್ರ ಬಗ್ಗೆ ನಿಮ್ಮ ಚಿಂತನೆ ಇರುತ್ತೆ. ತಾವು ಏನು ಚಿಂತಿಸಿದರೂ ಅದನ್ನು ಈಸಿಯಾಗಿ ಕೆಲಸ ಗೆದ್ದುಕೊಳ್ಳುವಂಥ ಯೋಗ ಫಲ ಇವತ್ತಿನ ನಿಮ್ಮ ರಾಶಿ ಫಲದಲ್ಲಿದೆ. ಅದರಲ್ಲೂ ಬಹಳ ಮುಖ್ಯವಾಗಿ ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ನಿಮ್ಮ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪವನ್ನು ಕಡಿಮೆ ಮಾಡಿಕೊಂಡು ಹಸನ್ಮುಖಿಯಾಗಿ ನಗನಗ್ತಾ ಇದ್ದರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ನಿಮ್ಮ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪಕ್ಕೆ ನೀವು ಹೊತ್ತು ಕೊಟ್ಟು ಅದಕ್ಕೆ ನೀವು ಪ್ರೋತ್ಸಾಹಿಸಿಬಿಟ್ರೆ ನೀವು ಹಾಕುವ ಹೆಜ್ಜೆ ನಿಮಗೆ ಅರಿವಿಲ್ಲದಂಥ ರೀತಿ ಜಾರಿ ಬಿದ್ದಂಗೆ ಆಗುತ್ತೆ, ಸಮಸ್ಯೆ ತಂದುಕೊಳ್ಬೇಕಾಗತ್ತೆ. ಇವತ್ತು ತುಲಾರಾಶಿಯವರು ಯಾವುದೇ ವರ್ಣದ ವಸ್ತ್ರವನ್ನು ಹಾಕಿದ್ರೂ ವಸ್ತ್ರವನ್ನು ಉಡುಗೆದನ್ನು ಅಂದರೆ ನಿಮ್ಮ ವಸ್ತ್ರವನ್ನು ಧರಿಸಿದ ನಂತರ ಮತ್ತೊಮ್ಮೆ ನಿಮ್ಮ ವಸ್ತ್ರದ ಬಗ್ಗೆನೇ ಚಿಂತನೆ ಆಗುತ್ತೆ. ನಾನು ಈ ಥರ ಬಟ್ಟೆ ಬೇಡವಾ, ಇನ್ನೊಂದು ಬಟ್ಟೆ ಹಾಕಿದರೆ ಚೆನ್ನಾಗಿತ್ತೇನೋ, ಮತ್ತೊಂದು ವಸ್ತ್ರನ ಉಟ್ಟರೆ ಚೆನ್ನಾಗಿತ್ತೇನೋ ಅಥವಾ ಮತ್ತೊಂದರ ಬಗ್ಗೆ ಚಿಂತನೆ ಮಾಡಿದ್ರೆ ಸರಿ ಇತ್ತೇನೋ ಅನ್ನೋ ಒಂದು ಮನಸ್ಥಿತಿ ನಿಮ್ಮದಾಗುತ್ತೆ. ಹಾಗೆ ತುಲಾರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ ನೀವು ಅನ್ನಪ್ರಸಾದವನ್ನು ಊಟ ಮಾಡೋದಕ್ಕೂ ಮುನ್ನ ಮತ್ತೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿದ್ರೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ವಿದ್ಯಾರ್ಥಿನಿಯರು ಓದಲಿಕ್ಕೆ ಕೂತ್ಕೊಳ್ಳುವಂಥವ್ರು, ಓದುವಂಥವ್ರು, ಕಾಲೇಜಿಗೆ ಹೋಗುವಂಥವ್ರು, ಶಾಲೆಗೆ ಹೊರಡುವಂಥವ್ರು ಇವತ್ತು ನೀವು ಶ್ರಮವಹಿಸಿ ಓದಲೇಬೇಕು. ಒಳ್ಳೆ ಜ್ಞಾನವಂತರಾಗಬೇಕು. 4 ಜನದ ಮಧ್ಯೆ ತಲೆ ಬಗ್ಗಿಸಿ ನಿಲ್ಲೋದಕ್ಕಿಂತ ಒಂದಿಷ್ಟು ವಿದ್ಯಾಭ್ಯಾಸವನ್ನು ಮಾಡಿ ತಲೆ ಎತ್ತಿ ನಿಲ್ಲಬೇಕಾದ್ದು ನಿಮ್ಮ ಧರ್ಮ. ಹಾಗಾಗಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ, ಶ್ರಮಿಸಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ವೃತ್ತಿಯಲ್ಲಿ ಸಾಕಷ್ಟು ಅಭಿವೃದ್ಧಿಯತ್ತನ್ನು ಕಂಡು ಇವತ್ತು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆಯನ್ನು ತಂದುಕೊಂಡು ಅದರಲ್ಲೂ ರೈತ ಬಾಂಧವರು ಭೂಮಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥವ್ರಿಗೆ ಭೂಮಿಯಿಂದ ಸಾಕಷ್ಟು ಲಾಭವಿದೆ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ತಾವು ಏನು ಅಂದುಕೊಂಡಿದ್ದಕ್ಕಿಂತ ಒಂದು ಪಟ್ಟು ಜಾಸ್ತಿ ಅಭಿವೃದ್ಧಿಯನ್ನು ಕಾಣ್ತೀರಿ. ವ್ಯಾಪಾರ ವ್ಯವಹಾರಗಳ ಕಡೆ ತಾವು ಏನು ಅಂದುಕೊಂಡ್ರೂ ಲಾಭ ಅಧಿಕವಾಗಿದೆ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಅರ್ಧ ತಲೆನೋವು, ಆರೋಗ್ಯ ಸರಿಯಿಲ್ಲದಿರತಕ್ಕಂಥದ್ದು, ಮಾನಸಿಕವಾದಂಥ ಒತ್ತಡ ಎದುರಾಗುವಂಥದ್ದು ಇದೆಲ್ಲವೂ ಕಂಡು ಬರ್ಬೋದು. ಆದರೆ ಇವತ್ತು ನಿಮ್ಮ ವ್ಯವಹಾರಗಳನ್ನು ಮತ್ತಷ್ಟು ಅಚ್ಚುಕಟ್ಟಾಗಿ ನೀವು ಮಾಡ್ಕೋಬೇಕಾದರೂ ಇವತ್ತು ಮೊದಲು ನೀವು ತೆಗೆದುಕೊಳ್ಬೇಕಾದ ನಿರ್ಣಯ 1 ಚಿಟಿಕೆಯಷ್ಟು ಲವಣ ಉಪ್ಪನ್ನು ತೆಗೆದುಕೊಂಡು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕುವಂಥದ್ದು. ಈ ಕಾಯಕವನ್ನು ಮಾಡಿ
ಮತ್ತಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳು, ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹ ಇರೋದ್ರಿಂದ ಇವತ್ತು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತೀವಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ವ್ಯಾಪಾರ ವ್ಯವಹಾರಗಳನ್ನು ಮಾಡುವಾಗ, ವೃತ್ತಿಯ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡುವಾಗ ತಾವು ಏನು ಆಲೋಚನೆ ಮಾಡಿದ್ರೂ ಒಂದಷ್ಟು ಲಾಭವೇ. ಆದರೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಧಿಕವಾದಂತಹ ಲಾಭ ನಿಮಗೆ ಸಿಗಬೇಕಾದ್ರೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಗಣಪನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ರಾಹುಕಾಲದಲ್ಲಿ ದೇವಿಯ ಸಾನ್ನಿಧ್ಯಕ್ಕೆ ಬಂದು ಅಲ್ಲೊಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಧನುರಾಶಿಯವರಿಗೆ ಮತ್ತಷ್ಟು ಆರ್ಥಿಕ ಪರಿಸ್ಥಿತಿ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮಂದಗತಿಯಲ್ಲಿ ಸಾಗಿದ್ರೂ ವ್ಯವಹಾರಗಳಲ್ಲಿ ಆರ್ಥಿಕ ಪರಿಸ್ಥಿತಿ, ಹೊಸದಾಗಿ ಮಾಡುವ ಕೆಲಸ ಅಥವಾ ವೃತ್ತಿಯ ಅಭಿವೃದ್ಧಿ ಅಥವಾ ಯಾವುದೇ ಒಂದು ವ್ಯವಹಾರಗಳಲ್ಲಾದರೂ ತಾವು ಏನು ಅಂದುಕೊಂಡಿದ್ದಕ್ಕಿಂತ ಸುಭಿಕ್ಷವಾಗಿ ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಫಲಾಫಲಗಳಲ್ಲಿ ಒಂದು ಬದಲಾವಣೆಯನ್ನು ತಂದುಕೊಂಡು ಇವತ್ತು ದೇವಿಯ ಉಪಾಸನೆ ಮಾಡುವಂಥ ಕಾಲ ನಿಮ್ಮದಾಗ್ಬೋದು. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರಾದರೂ ಒಂದಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಮೊದಲು ನೀವು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ನಿರ್ಣಯ ಹನುಮನ ಸಾನ್ನಿಧ್ಯಕ್ಕೆ ಬರ್ತಕ್ಕಂಥದ್ದು. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹೀಗೆ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿ ಸಾಧ್ಯವಾದಷ್ಟು ಆರೋಗ್ಯಕರವಾದಂಥ ಬೆಳವಣಿಗೆಯನ್ನು ಮಾಡಬೇಕು. ಹಾಗೆ ಇವತ್ತಿನ ದಿವಸ ಮತ್ತೊಂದು ಅದ್ಭುತವಾದಂಥ ಕಾಲವಿದೆ. ಸರಿಸುಮಾರು ಮಧ್ಯಾಹ್ನ 3ರಿಂದ 4:20 ಮಧ್ಯದಲ್ಲಿ 3ರಿಂದ 4:20 ಮಧ್ಯದಲ್ಲಿ ತಮ್ಮ ಚಿಂತನೆ ಹೇಗಿದೆಯೋ, ಯಾವ ಕಾಯಕವನ್ನು ಮಾಡಿ ಅದರಿಂದ ಲಾಭವನ್ನು ಗಳಿಸಬೇಕು ಎಂಬತಕ್ಕಂಥ ಚಿಂತನೆ ಇದೆಯೋ ಅದೆಲ್ಲವನ್ನು ಸಹಿತ ಸಾಬೀತುಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮಲ್ಲಿ ಒಂದಷ್ಟು ಬದಲಾವಣೆ ಇದೆ. ಬದಲಾವಣೆಯ ಕಾಲದಲ್ಲಿ ಅತ್ಯುತ್ತಮವಾದಂತಹ ಅದ್ಭುತವಾದಂಥ ಚಿಂತನೆ ಇದೆ. ಅದಕ್ಕೆ ಸಂಬಂಧಪಡ್ತಕ್ಕಂತಹ ಗುರು ಹಿರಿಯರ ಆಶೀರ್ವಾದ ನಿಮಗಿದೆ. ಅದಕ್ಕಾಗಿ ನೀವು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ ಜೊತೆಗೆ ಇವತ್ತು ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಒಂದು ಆಲೋಚನೆ ಮಾಡಿ. ಸರಿಯಾದ ಸನ್ಮಾರ್ಗದಲ್ಲಿ ನಡಿಬೇಕಾದ್ರೆ 2 ಕರಿಮೆಣಸನ್ನು, ಅಂದರೆ ಕಪ್ಪು ಮೆಣಸು ಅಥವಾ ಕರಿಮೆಣಸು ಅಥವಾ ಅಡಿಗೆ ಬಳಸ್ತಕ್ಕಂತಹ ಮೆಣಸು, ಇಂತಹ 2 ಮೆಣಸುಗಳನ್ನು ಇವತ್ತು ನಿಮ್ಮ ರೈಟ್ ಸೈಡ್ ವಾಚ್ ಪಾಕೆಟಲ್ಲೋ ಇಟ್ಕೊಳ್ಳೋದ್ರಿಂದ ಮಕರ ರಾಶಿಯವರು ಒಂದಷ್ಟು ದೃಷ್ಟಿದೋಷದಿಂದಲೂ ದೂರ ಇರ್ತೀರಿ. ಹೆಚ್ಚಿನ ಆರೋಗ್ಯಕರವಾದ ಚಿಂತನೆಯನ್ನು ತಾವು ಮಾಡ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ವ್ಯವಹಾರಗಳು, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಡ್ಡಿ ಆತಂಕ ಇದೆ. ಮಾನಸಿಕವಾದಂತಹ ಒತ್ತಡ ಇದೆ. ಜವಾಬ್ದಾರಿ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ವ್ಯಾಪಾರ ವ್ಯವಹಾರಗಳು ಮಾಡುವಾಗ ಹೀಗೇ ಆಗುತ್ತೆ, ಹೀಗೇ ನಡೀಬೋದು ಅಂತಕ್ಕಂಥದ್ರ ನಿಮ್ಮ ಮನಸ್ಸಲ್ಲಿರುವಂಥ ಸಂಕಲ್ಪ ಪರಿಪೂರ್ತಿ ಆಗದಂಥ ರೀತಿಯಲ್ಲಿರುತ್ತೆ. ಆದರೆ ಕುಂಭರಾಶಿಯಲ್ಲಿರ್ತಕ್ಕಂಥವರು ಇವತ್ತು ನೀವು ಮಾಡುವ ಕೆಲಸದಲ್ಲಿ ಬದಲಾವಣೆ ತಂದುಕೊಳ್ಬೇಕಾದ್ರೆ ಮೊದಲು ಗುರು ಅನುಗ್ರಹ ಪಡಿಬೇಕು, ದೇವಿಯ ಆರಾಧನೆ ಮಾಡಬೇಕು. ಎಲ್ಲಾದರೂ ಒಂದು ಶಕ್ತಿ ದೇವತೆ, ದೇವರ ಸಾನ್ನಿಧ್ಯ, ಅಲ್ಲಿ ಹೋಗಿ ಧ್ವಜಸ್ತಂಭದ ಸಾನ್ನಿಧ್ಯದಲ್ಲಿ, ಅಂದರೆ ದೇವರ ಸಾನ್ನಿಧ್ಯದ ಮುಂಭಾಗದಲ್ಲಿರ್ತಕ್ಕಂಥ ಧ್ವಜಸ್ತಂಭದ ಹತ್ರ ಅಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಪಶು ಪಕ್ಷಿ ಪ್ರಾಣಿಗಳಿಗೆ ನಿಮ್ಮ ಕೈಯಿಂದ ಆಹಾರವನ್ನು ಕೊಡ್ತಕ್ಕಂಥದ್ದು, ಜೊತೆಗೆ ಸಾಧ್ಯವಾದರೆ ಕಂದು ಬಣ್ಣದ ಗೋವಿಗೆ ಒಂದಷ್ಟು ಗೋಗ್ರಾಸ ಕೊಡ್ತಕ್ಕಂಥದ್ದು. ಇಂತಹ ಕಾಯಕಕ್ಕೆ ತಾವು ಮುಂದಾಗಿದ್ದೆ ಆದರೆ ಕುಂಭರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಜಾಗೃತರಾಗಿರಿ, ಎಚ್ಚರಿಕೆಯಲ್ಲಿರಿ. ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಸ್ವಲ್ಪ ಆಲಿಸಿ. ಇವತ್ತು ನಿಮಗೇ ಗೊತ್ತಿರತಕ್ಕಂಥದ್ದು ನನ್ನಿಂದಲೇ ಸಾಧ್ಯ, ನಾನು ಹೇಳ್ದಂಗೆ ಆಗಬೇಕು, ನಾನೇನು ಹೇಳ್ತಿರೋ ಅದೇ ನಡೆಯುತ್ತೆ ಅಂತಕ್ಕಂಥದ್ದಕ್ಕಿಂತ ಸ್ವಲ್ಪ ನಿಮ್ಮ ನಡೆನುಡಿಕೆಗಳಲ್ಲಿ ಬದಲಾಯಿಸ್ಕೊಂಡ್ರೆ ತುಂಬ ಬದಲಾವಣೆಯನ್ನು ಅದ್ಭುತವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರು ಬೆಳಗಿನಿಂದಲೂ ಒಂದಷ್ಟು ಆಯಾಸ, ಒಂದಷ್ಟು ಮನಸ್ಸಿಗೆ ನೆಮ್ಮದಿ ಇಲ್ಲದ, ಮನಸ್ಸು ಚಂಚಲತೆಯಾಗಿದ್ದು ಯಾವುದೇ ಒಂದು ಕೆಲಸ ಆದರೂ ಪರಿಪೂರ್ತಿಯಾಗಿ ಆಗುತ್ತೋ ಇಲ್ವೋ, ಇವತ್ತು ನಾವು ಮಾಡುವಂಥ ಕೆಲಸದಲ್ಲಿ ಎಲ್ಲವೂ ಸಹಿತ ಕಾರ್ಯಸಿದ್ಧಿ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀರಿ. ಆದರೆ ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲೀಕ ಸೃಷ್ಟಿಕರ್ತ ಬ್ರಹ್ಮ ಆತ ಏನು ಬರೆದಿದ್ದಾನೋ, ಇವತ್ತು ಏನು ಆಗಬೇಕು ಅಂತ ಚಿಂತನೆ ಇದೆಯೋ ಅದೇ ನಡೀತಕ್ಕಂಥದ್ದು. ನಾವು ನಮ್ಮ ಪ್ರಯತ್ನ ಮಾಡಬೇಕು, ಸಾಧ್ಯವಾದಷ್ಟು ಪ್ರಯತ್ನದಲ್ಲಿ ಲೋಪ ಇಲ್ಲದಂತೆ ಇರಬೇಕು. ನಮ್ಮ ಚಿಂತನೆ, ನಮ್ಮ ಆಲೋಚನೆ, ನಾವು ಏನು ಚಿಂತನೆ ಮಾಡ್ತೀವೋ ಅದು ನಡೀಬೇಕು ಅಂತಕ್ಕಂಥ ಒಳ್ಳೆಯ ಮನಸ್ಸು ನಮಗಿರಬೇಕು. ಕೆಲಸಕ್ಕೆ ಹೊರಡೋಕ್ಕೆ ಮುನ್ನ, ಹೆಜ್ಜೆ ಹಾಕೋಕ್ಕೆ ಮುನ್ನ ಅಪನಂಬಿಕೆಯಿಂದ ಆಗುತ್ತೋ ಇಲ್ವೋ ಎಂಬತಕ್ಕಂಥದರ ಒಂದು ಮನಸ್ಥಿತಿ ನಿಮಗಿದ್ದರೆ ಅದು ಯಾವುದೂ ಸಾಧನೆ ಮಾಡಲಿಕ್ಕಾಗೋಲ್ಲ. ಹಾಗೆ ಒಂದು ದೊಡ್ಡ ಜವಾಬ್ದಾರಿತ್ವಂಥ ಸ್ಥಾನದಲ್ಲಿದ್ದು
ಜವಾಬ್ದಾರಿಗಳನ್ನು ನಿಭಾಯಿಸಬೇಕಾದ್ರೆ ಅದರ ಪೂರ್ವಭಾವಿಯಾಗಿ ಸಾಧಕ ಬಾಧಕಗಳನ್ನೂ ಚಿಂತನೆ ಮಾಡಬೇಕು. ಅದು ಆಗುತ್ತೋ ಇಲ್ವೋ ಅಥವಾ ಕೈ ಹಿಡಿಯುತ್ತೋ ಕೈ ಹಿಡಿಯಲ್ವೋ, ನೀವು ತೆಗೆದುಕೊಳ್ಳುವಂತಹ ಹಾಕುವಂಥ ಹೆಜ್ಜೆ ನಿರ್ಣಯ ಇದೆಯಲ್ಲ ಅದನ್ನು ಯೋಚನೆ ಮಾಡಿ ನಡೆಸಬೇಕು. ಇದೆಲ್ಲದರ ಜೊತೆಗೆ ನೀವು ಹಳದಿ ಕಲರ್ ವಸ್ತ್ರ, ಹಳದಿ ಕಲರ್ ಗಂಧ, ಹಳದಿ ಕಲರ್ ಪುಷ್ಪಗಳನ್ನು ಇವತ್ತು ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ದೇವರಿಗೋ ದೇವಿಗೋ ಅರ್ಪಣೆ ಮಾಡಬೇಕು. ಜೊತೆಗೆ ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಇದರಿಂದ ಸಾಕಷ್ಟು ಒಳಿತನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಗುರುಗಳೇ. ಗುರುಜಿ ನಮಸ್ತೆ. ನಮಸ್ತೆ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್ ನಾವು ಗುಲ್ಬರ್ಗಾದಿಂದ ಮಾತಾಡ್ತಾರೆ ಸರ್. ಸಂತೋಷ ಸರ್. ತಮ್ಮ ಹೆಸರು? ತಮ್ಮ ಹೆಸರು ಬೇಡ ಸರ್. ಆಯ್ತು, ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ ಗುರುಜಿ ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆಪ್ಪ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀರಪ್ಪ, ಹೇಳಿ. ಗುರುಜಿ, ನಾನು ಈಗ ಕೆಲವೊಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಯಾವ್ದ್ರಲ್ಲೂ ಸಕ್ಸಸ್ ಕಾಣ್ತಾ ಇಲ್ಲ. ಬರೀ ಲಾಸ್ ನಡೀತಿದೆ. ಒಂದು. ಎರಡನೇದು ನಂದು ಯಾವ್ದು ರಾಶಿ ಅಂತ ಗೊತ್ತಾ ಇಲ್ಲ. ಒಬ್ಬೊಬ್ರು ಒಂದೊಂದ್ ತರ ಇರ್ತದೆ. ನಂಗೆ ಯಾವ ರಾಶಿ ನೋಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮೂರನೇದು ನಂದು ಯಾವುದೇ ನನಗೆ ಕ್ಯಾಟ್ ಯಾವ್ದು ಹ್ಯಾಬಿಟ್ಸ್ ಇಲ್ಲ. ಆದ್ರೂ ನನಗೆ ಹೆಲ್ತ್ ಇಶ್ಯೂ ಒಂದಾದ್ಮೇಲೆ ಒಂದ್ ಆಗ್ತಾ ಇದೆ. ಈ ಮೂರೇ ಗುರುಗಳಿಂದ ಸಮಸ್ಯೆ. 3 ಒಂದರಲ್ಲೇ ಇದೆ ಉತ್ತರ. ಹಾ ಸರ್. ಯಾವುದೇ ಹ್ಯಾಬಿಟ್ಸ್ ಇಲ್ಲ, ಆದರೂ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದೀರಿ. ಹೌದು ಗುರುಜಿ. ಎಲ್ಲ ಕಡೆಯಿಂದ ಶ್ರಮಿಸ್ತಾ ಇದ್ದೀರಿ, ಲಾಭ ಕಾಣ್ತಾ ಇಲ್ಲ. ಯಾವ್ದು ಇಲ್ಲ ಸರ್. ನಾನು ಇಲ್ಲಿವರೆಗೂ ಒಂದು 10 ಬಿಸ್ನೆಸ್ ಮಾಡಿರ್ಬೋದು ಸರ್ ಗುರುಜಿ. ಯಾವ್ದ್ರಲ್ಲೂ ನಂಗೆ ಪ್ರಾಫಿಟ್ ಕಾಣ್ತಾ ಇಲ್ಲ. ಕೆಲವರು ನಾನು ದುಡ್ಡು ತಗೋತಾ ಇದಾರೆ, ನಾಪತ್ತೆ ಆಗ್ತಾ ಇದಾರೆ. ಅವ್ರು ನನ್ನ ದುಡ್ಡು ಬೇರೆಯವ್ರ ಕಡೆ ಉಳಿತಾ ಇದೆ. ಅದು ಬರ್ತಾನೂ ಇಲ್ಲ, ಜಲ್ದಿ ಬೇಗ ಬರ್ತಾ ಇಲ್ಲ ಸರ್ ಗುರುಜಿ. ಇದೆಲ್ಲದರ ಜೊತೆಗೆ ಒಂದು ಸಾಕ್ಷಿ ಏನಿದೆ ಗೊತ್ತಾ? ಹೇಳಿ ಗುರುಜಿ. ಒಂದು ಸಾಕ್ಷಿ ನಿಮ್ಮ ಬಲಭಾಗದ ಸೊಂಟದ ತಳಭಾಗದಲ್ಲಿ, ತೊಡೆಯಿಂದ ಮೇಲ್ಭಾಗದಲ್ಲಿ, ಅಂದ್ರೆ ಈ ಜಾಯಿಂಟ್ಸ್ ಇರುತ್ತಲ್ಲ ಆ ಭಾಗದಲ್ಲಿ ಒಂದು ಹುಟ್ಟು ಮಚ್ಚೆ ಆಧಾರ ಇದೆ, ನೋಡ್ಕೊಂಡಿದ್ದೀರಾ? ಬಲ್ಗಡೆನಾ ಸರ್ ಗುರುಜಿ? ರೈಟ್ ಸೈಡ್ ಸೊಂಟದ ತಳಭಾಗ. ಅಷ್ಟು ನೋಡ್ಕೊಂಡಿಲ್ಲ ಗುರುಜಿ. ನಿಮ್ಮ ಅಂಗೈಲಿರುವಂಥ ಹುಟ್ಟು ಮಚ್ಚೆ ನೋಡ್ಕೊಂಡಿದ್ದೀರಾ? ಹೌದು, ಇದೆ ಗುರುಜಿ. ಮತ್ತೆ ಹೀಗಿದ್ದ ಮೇಲೆ ಈಗ ನಾನು ಹೇಳೋ ಮಾತು ಸತ್ಯನೇ. ನಿಮಗೆ ಸತ್ಯ ಗುರುಜಿ, ಇದೆ, ಅಂಗೈಯಲ್ಲಿದೆ. ಈಗ ನೀವು 18 ದಿವಸ ಕರೆಕ್ಟಾಗಿ ಇವತ್ತಿನಿಂದ 18 ದಿವಸ ನಿಮ್ಮ ಊರಲ್ಲಿ ಯಾವ್ದಾದ್ರು ಪಶು ಪಕ್ಷಿ ಪ್ರಾಣಿಗಳಿಗೆ ಪ್ರತಿನಿತ್ಯ ಏನಾದ್ರು ಒಂಚೂರು ಆಹಾರ ಕೊಟ್ಟು ನೀವು ಆಹಾರ ತಗೋಬೇಕು. ಇದು ಒಂದು ಭಾಗ ತಗೋಬೇಕು. ಇದಾದ ಮೇಲೆ ಪ್ರತಿ ದಿವಸ ರಾತ್ರಿ ಮಲಗೋದಕ್ಕಿಂತ ಮುನ್ನ ಒಂದು ಚಿಟಿಕೆ ಅರಿಶಿನ ಪುಡಿ, ಒಂದು ಸ್ವಲ್ಪ ಸುಣ್ಣ, ಎರಡು ಮಿಶ್ರಣ ಮಾಡಿದ್ರೆ ಕೆಂಪಾಗತ್ತೆ. ಆ ಕೆಂಪು ನೀರು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ ನಂತರ ನೀವು ಆಹಾರ ತಗೋಬೇಕು. ಇನ್ನು ಮೂರನೇದು, ಯಾರೇ ಏನೇ ಮಾತಾಡಿದ್ರು ಯಾವುದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬಾರ್ದು. ಯಾಕೆಂದರೆ ನೀವು ಹಾಕೋ ಹೆಜ್ಜೆನ ಪ್ರತಿಯೊಬ್ಬರು ಟೀಕೆ ಮಾಡ್ತಾರೆ, ಪ್ರತಿಯೊಬ್ಬರು ಬೇರೆ ಬೇರೆ ಥರನೇ ಚಿಂತನೆ ಮಾಡ್ತಾರೆ ನಿಮ್ಮ ಬಗ್ಗೆ. ಅದು ಯಾವುದೂ ನೀವು ತಲೆಗೆ ಹಾಕ್ಕೊಳ್ಳಿದ್ದೀರ. 18 ದಿವಸ ನೀವು ನಂಬಿರುವಂಥ ದೈವ, ನೀವು ನಂಬಿರುವಂಥ ಗುರು, ಆತನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ 18 ದಿವಸ ಆದಮೇಲೆ ಎಲ್ಲರೂ ಒಂದು ಹರಿಯೋ ನೀರಲ್ಲಿ ಸ್ನಾನ ಮಾಡಿಕೊಂಡು ಗುರು ದತ್ತನ ದರ್ಶನ ಮಾಡಿಕೊಂಡು ಬನ್ನಿ. ದತ್ತಾತ್ರೇಯರ ದರ್ಶನ ಮಾಡಿ ದತ್ತನ ಆರಾಧನೆ ಮಾಡಿದ್ರೆ 18 ದಿವಸದ ನಂತರ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ಹಾಗೆ ನೀವು ನೋಡಬೇಕಾಗಿರ್ತಕ್ಕಂಥ ರಾಶಿ ಕುಂಭರಾಶಿ ನೋಡಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲಿ ತಿಳಿಸಿದ ಹಾಗೆ ಇವತ್ತಿನ ದಿವಸ ಆಷಾಢ ಮಾಸದ ಶುಕ್ರವಾರ, ತಾಯಿ ದುರ್ಗಾದೇವಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜಾನುಷ್ಠಾನವನ್ನು ನಾವು ನೀವೆಲ್ಲರೂ ಸೇರಿ ಸಲ್ಲಿಸೋಣ ಎಂಬತಕ್ಕಂಥ ಮಾಹಿತಿಯನ್ನು ತಿಳಿಸ್ತಾ ಇದೆ. ಅದರ ಜೊತೆಗೆ ಇವತ್ತಿನ ದಿನದ ಆಷಾಢ ಮಾಸದ ವಿಶೇಷ ಶುಕ್ರವಾರದ ಪೂಜಾನುಷ್ಠಾನದ ಸಮಯಕ್ಕೆ ನಮ್ಮ ಜೊತೆಗೆ ಬಹಳ ವಿಶೇಷವಾಗಿರತಕ್ಕಂಥ ಅತಿಥಿಗಳ ಆಗಮನ ಆಗಿದೆ. ಇವರ ಪರಿಚಯ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಹಾಗಾಗಿ ಅವರನ್ನು ಮೊದಲು ಕಾರ್ಯಕ್ರಮಕ್ಕೆ ಸ್ವಾಗತಿಸಬಿಡೋಣ. ಸಾಯಿ ಶುಭ್ ಟೂರ್ಸ್ನ ಮಾಲೀಕರಾಗಿರ್ತಕ್ಕಂಥ ಅರುಣ್ ಜಿರವರು ಮತ್ತು ಅವರ ಕುಟುಂಬಸ್ಥರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬಿಡೋಣ. ಸರ್, ತಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪರಮ ಪವಿತ್ರವಾಗಿರ್ತಕ್ಕಂತಹ ಅಯೋಧ್ಯ, ಎಲ್ಲರ ಕನಸು ಎಲ್ಲರ ನನಸು ಅಯೋಧ್ಯ. ಅಂತಹ ಅಯೋಧ್ಯ ದರ್ಶನಕ್ಕೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ತಂಡವನ್ನು ಕೈ ಹಿಡಿದು ನಡೆಸಿ ಅಲ್ಲಿ ಅಯೋಧ್ಯ ಪ್ರಭು ಶ್ರೀ ರಾಮಚಂದ್ರನ ದರ್ಶನ, ಆ ಸುಂದರವಾದಂಥ ಪ್ರಕೃತಿಯನ್ನು ದರ್ಶನ ಮಾಡಿಸ್ಲಿಕ್ಕೆ ಅಣಿ ಮಾಡಿಕೊಟ್ಟಿದ್ದು. ಎರಡನೇದು, ಎಲ್ಲರ ಚಿತ್ತ ಪೂರಿ ಜಗನ್ನಾಥನ ಹತ್ರ. ಯಾಕೆಂದರೆ ಮೊನ್ನೆಯಷ್ಟೇ ಭವ್ಯವಾದಂಥ ರಥೋತ್ಸವ ಆಯಿತು. ಜೊತೆಗೆ ಎಲ್ಲರಿಗೂ ಒಂದು ಕುತೂಹಲನೂ ಇತ್ತು, ಸ್ವಾಮಿಯ ಭಂಡಾರದಲ್ಲಿ ಎಷ್ಟಿದೆ ಅಂತ. ಭಂಡಾರದ ಕತೆ ನಮಗೆ ಗೊತ್ತಿಲ್ಲ, ಆದರೆ ಪೂರಿ ಜಗನ್ನಾಥನ ದರ್ಶನ ಮಾಡಲಿಕ್ಕೂ ಸಹಿತ
ಹತ್ತಿರದಲ್ಲಿ ನಿಂತು ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಬನ್ನಿ ಅಂತ ಪೂರಿ ಜಗನ್ನಾಥ ಕ್ಷೇತ್ರದಲ್ಲಿ ವೈಭವೀಪೂರಿತವಾದಂಥ ಅನುಷ್ಠಾನ, ಹಾಗೆ ಸಾಕಷ್ಟು ಜನ ಯಾತ್ರಿಕರೊಂದಿಗೆ ಒಂದು ನಡೆದಂಥ ಹೋಮ ಹವನಾದಿಗಳನ್ನು ತಾವೆಲ್ಲರೂ ನೋಡಿದ್ರಿ. ಹೀಗೆ ಪೂರಿ ಆಗಲಿ, ಅಯೋಧ್ಯೆ ಆಗಲಿ, ಯಾವುದೇ ಪುಣ್ಯಕ್ಷೇತ್ರ ಆಗಲಿ, ವಯಸ್ಸಾಗಿರ್ತಕ್ಕಂಥ ಹಿರಿಯರು ಬಂದಾಗ ಅವ್ರನ್ನ ಅವರ ಜನ್ಮದಾತರಂತೆ ಕರ್ಕೊಂಡು ಬರುವ ಕಾಯಕ ನಮ್ಮ ಅರುಣ್ ಮತ್ತು ಅವರ ದಂಪತಿಗಳದು. ಅಂತಹ ಸಾಯಿ ಶುಭ್ ಟೂರ್ಸಿನ ಈ ವಿಶೇಷವಾಗಿರ್ತಕ್ಕಂತಹ ಒಂದು ಒಳ್ಳೆಯ ಗುಣ ಮೆಚ್ಚುವಂಥದ್ದು. ಹಾಗಾಗಿ ಇವತ್ತು ಈ ಒಂದು ಆಷಾಢ ಮಾಸದ ಶುಕ್ರವಾರ ಅನುಷ್ಠಾನಕ್ಕೆ ಬನ್ನಿ ಅಂತ ನಾನೇ ಆಹ್ವಾನ ಕೊಟ್ಟಿದ್ದೆ. ಒಳ್ಳೆಯದಾಗಲಿ, ಕೊಡಿ ಪ್ರಸಾದ ಕೊಡಿ. ಇವರು ಬಂದಿದ್ದಾರೆ ಅಂದರೆ ಇವರು ಬಾಬಾ ಸಾನ್ನಿಧ್ಯದಿಂದ ಪ್ರಸಾದ ತಂದಿದ್ದಾರೆ ಅಂತಾನೆ. ಯಾಕೆಂದರೆ ಎಷ್ಟೇ ಆದರೂ ಮಲ್ಲೇಶ್ವರಮಲ್ಲಿ ಬಾಬಾ ಆಲಯದ ಮುಂಭಾಗದಲ್ಲೇ ಇದ್ದಾರೆ. ಹೌದು, ಅಲ್ಲಿ ಬಾಬಾ ದರ್ಶನಕ್ಕೆ ಹೋಗೋ ಭಕ್ತರು ಸಾಕಷ್ಟು ಜನ. ಅಂಥದ್ದು ಅಷ್ಟು ಜನ ಭಕ್ತರ ಮಧ್ಯದಲ್ಲಿ ಬಾಬಾನೂ ತಂದಿದ್ದಾರಲ್ಲ. ಗುರು ಭಗವಾನ್ ಶ್ರೀ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ಇದು ನನಗಿನ್ನ ಒಂದು ನಿಮಿಷ ಇದು ಬಾಬಾರವರಿಗೆ ಇದು ಚೆನ್ನ. ಮಾತಾಡಿ ಗುರುಜಿ ನಮಸ್ತೆ. ಆನಾಗಿದೆ, ನೀವು ಮಾತಾಡಿ. ನಿಮ್ಮ ಮಾತು ನಮ್ಮೆಲ್ಲ ಕಸ್ಟಮರ್ಸು ಮತ್ತು ನಿಮ್ಮ ಭಕ್ತರು ಒಂದ್ಸತಿ ಶಿರ್ಡಿಗೆ ಹೋಗ್ಬೇಕು ಅಂತ ತುಂಬ ಇಷ್ಟಪಡ್ತಾ ಇದ್ದಾರೆ. ನಿಮ್ಮನ್ನು ಕರ್ಕೊಂಬನ್ನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡಿದ್ದೀವಿ. ಸೆಪ್ಟೆಂಬರ್ 24, 25, 26 3 ದಿನ. ಮತ್ತು 2 ಜ್ಯೋತಿರ್ಲಿಂಗ ಇರುತ್ತೆ. ಮತ್ತು ನಿಮ್ಮ ಪೂರಿನಲ್ಲಿ ಮಾಡ್ದಂಗೆ ಹವನ, ಪೂಜೆ, ಭಜನೆ, ನಿಮ್ಮ ಆರಾಧನೆ ಎಲ್ಲ ನಡೆಯುತ್ತೆ. ಅದಕ್ಕೆ ಒಂದು ಹವನ ಮಾಡೋಣ ಅಂತ ನಿಮ್ಮ ಹತ್ರ ಬಂದಿದ್ದೀವಿ ಗುರುಜಿ. ತಗೊಳ್ಳಿ, ಇನ್ನೂ ಮೈಕ್ ಇಟ್ಕೊಳ್ಳಿ, ಇನ್ನೂ ಮಾತಾಡೋದಿದೆ. ಯಾಕೆಂದರೆ ಪೂರಿ ಜಗನ್ನಾಥ ಕ್ಷೇತ್ರದಲ್ಲಂತೂ ವೈಭವೀಪೂರಿತವಾದಂಥ ಅನುಷ್ಠಾನ. ಹಾಗೆ ತಾವು ಹೇಳಿದಂಥ ಡೇಟು ಅದು ಪಕ್ಷಮಾಸ. ಪಕ್ಷಮಾಸ ಅಂದರೆ ಹಿರಿಯರನ್ನು ನೆನೆಸುವಂಥ ಮಾಸ. ಹಿರಿಯರನ್ನು ನಮ್ಮನ್ನು ಅಗಲಿರ್ತಕ್ಕಂಥ ಪಿತೃದೇವತೆಗಳನ್ನು ನೆನೆಸ್ಕೊಂಡು ಪುಣ್ಯಕ್ಷೇತ್ರಗಳಲ್ಲಿ ತೀರ್ಥಸ್ನಾನ ಮಾಡಿದ್ರೆ ಅದರ ಪುಣ್ಯ ಅಂತ ಹೇಳ್ತಾರೆ. ಅಂಥ ಮುಹೂರ್ತಗಳಲ್ಲಿ ನೀವು ನಿರ್ಣಯ ಮಾಡಿರೋದ್ರಿಂದ ಡೇಟ್ ಏನು ಹೇಳಿದ್ರಿ? ಸೆಪ್ಟೆಂಬರ್ 24, 25, 26. 24, 25, 26 ಈ 3 ದಿವಸದ ಅದ್ಧೂರಿತವಾದಂಥ ಯಾತ್ರೆ. ಎಲ್ಲ ಪಿತೃದೇವತೆಗಳ ಆಶೀರ್ವಾದ ಆಯಾ ಕುಟುಂಬಕ್ಕಿರಲಿ. ಒಳ್ಳೆಯದಾಗಲಿ. ಇದ್ರ ಬಗ್ಗೆ ನಾನು ಮುಂದೊಂದು ದಿವಸ ಇನ್ನಷ್ಟು ಮಾತಾಡೋಣ. ಒಳ್ಳೆಯದಾಗಲಿ. ಬನ್ನಿ, ಸ್ವಲ್ಪ ಈ ಕಡೆ ಬಂದುಬಿಡಿ, ದೇವ್ರಿಗೊಂದು ಆರತಿ ಮಾಡೋಣ. ಸರ್ವಮಂಗಳ ಮಾಂಗಲ್ಯ. ಇರಿ, ತಗೊಳ್ಳಿ. ನೀವು ಸ್ವಲ್ಪ ದೇವ್ರ ಹೂ ಹಾಕಿ. ನಿಮ್ಮ ಯಾತ್ರೆಯಲ್ಲಿ ನೀವು ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ.